ಅವಳ ನಕ್ಕು ವನವಾಸ ಹೊಕ್ಕು ಕೌರವನ ಮಂಡಿ ಮುರಿದಂತೆ. ಅವಳ ಹತ್ತು ಉಪವಾಸ ಹೊತ್ತು ರಾವಣನ ವಂಶ ತುಳಿದಂತೆ. ಹೆಣ್ಣಿಂದ ನರಕ ಹೆಣ್ಣಿಂದ ನರಕ ಅಂದೋನ್ಯಾವೂನು ಜೋಗಯ್ಯ. ಹೆಣ್ಣಿಂದ ನರಕ ಹೆಣ್ಣಿಂದ ನರಕ ಅಂದೋನ್ಯಾವೂನು ಜೋಗಯ್ಯ. ಇದು ಏನು ಬಾಳುವೆ ನೋಡಯ್ಯ. ಓಕೆ, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಫಸ್ಟ್ ಟೈಮು ಫೇಸ್ಬುಕ್ಕಲ್ಲಿ ಲೈವ್ ಬಂದಿದ್ದೀನಿ. ಅದು ಲವ್ನ ಬಗ್ಗೆ ಮಾತಾಡೋಕ್ಕೋಸ್ಕರ ನಾನು ಲೈವ್ ಬಂದಿದ್ದೀನಿ. ಇದಕ್ಕೆ ನನ್ನ ಮಗಳ ಪೂರ್ತಿ ಸಪೋರ್ಟ್ ಇದೆ. ಇವತ್ತಿನ ದಿನ ನಾವು ಲವ್ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ಈಗಿನ ಯುವ ಜನತೆಯಲ್ಲಿ ಲವ್ ಬಗ್ಗೆ ಇರುವಂತಹ ಅಭಿಪ್ರಾಯಗಳೇ ತುಂಬ ವಿಚಿತ್ರವಾದಂಥದ್ದು. ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಈ ಲೈವ್ನ ಕಾರ್ಯಕ್ರಮ ಇವತ್ತು ಇಟ್ಕೊಂಡಿದ್ದು. ಟೀಚಿಂಗ್ ಆದಮೇಲೆ ನಾನು ಇದೇ ಒಂದು 10 ವರ್ಷಗಳಾದಮೇಲೆ ನಾನು ಮೇ ಬಿ ಈ ಥರ ಲೈವ್ ಬಂದಿರೋದು ಅಂತ ಅನ್ಕೋತೀನಿ. ಮೊದಲು ಲವ್ ಅಂದರೆ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕಲ್ವಾ. ಲವ್ ಅಂದರೆ ಏನು? ಲವ್ ಅಂತ ಪ್ರೀತಿ, ಈ ಪ್ರೇಮ ಅನ್ನೋ ಒಂದು ಮಾತು ಮಾತಾಡಿದ ತಕ್ಷಣವೇ ಎಲ್ರಿಗೂ ಒಂದು ಉತ್ಸಾಹ, ಹುಮ್ಮಸ್ಸು. ಚಿಕ್ಕ ವಯಸ್ಸಿನ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡ ಮುದುಕರವರೆಗೂ ಈ ಲವ್ ಅನ್ನೋ ಒಂದು ಕಾನ್ಸೆಪ್ಟು ಅಂತ ಬಂದಾಗ ಅವರಲ್ಲಿರುವಂಥ ಫೀಲಿಂಗ್ಸು ತುಂಬ ವಿಚಿತ್ರವಾಗಿ ಬದಲಾಗುತ್ತೆ ಅಲ್ವಾ? ಎಸ್, ಅಫ್ಕೋರ್ಸ್. ಯಾರು ಶ್ರೀನಾಥ್ ರಾವ್ ಅನ್ನೋರು ಲೈವ್ನ ವಾಚ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ಫಾಲೋವರ್ಸ್ ಎಲ್ಲ ಲೈವ್ನ ವಾಚ್ ಮಾಡಬೇಕಂತ ನಾನು ಮತ್ತೊಮ್ಮೆ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ನಾವು ಲೈವ್ನ ಕಂಟಿನ್ಯೂ ಮಾಡೋಣ. ಈ ಲವ್ ಅನ್ನೋದು ಇಂಥದ್ದೇ ಒಂದು ಏಜ್ ಗ್ರೂಪ್ಗೆ ಆಗ್ಬೇಕಂತದ್ದು ಏನೂ ಇಲ್ಲ. ಯಾವ ಏಜ್ ಗ್ರೂಪಲ್ಲಾದ್ರೂ ಲವ್ ಅನ್ನೋ ಅಂತ ಫೀಲಿಂಗು ಖಂಡಿತವಾಗ್ಲೂ ಬರ್ಬೋದು ಅಲ್ವಾ? ಈ ಲವ್ ಅನ್ನೋದು ಒಂದು 30-35 ಇಯರ್ಸ್ವರೆಗೂ ಈ ಲವ್ ಅನ್ನೋದ್ರ ಬಗ್ಗೆ ಒಂದು ಏಜ್ ಗ್ರೂಪ್ ಏನಿದೆ, 35 ಏಜ್ ಗ್ರೂಪ್ ಏನಿದೆ ಅಲ್ಲಿವರೆಗೂ ಈ ಲವ್ ಅನ್ನೋದು ಏನಿರ್ಬೋದು ಅನ್ನೋದು ಒಂದು ಸ್ವಲ್ಪ ಮಾಹಿತಿನ ನಾನು ನಿಮ್ಮ ಹತ್ರ ಹಂಚ್ಕೋತೀನಿ. ಫಸ್ಟು ಅಡೋಲೆಸೆನ್ಸ್ ಸ್ಟೇಜ್, ಸ್ಕೂಲ್ ಸ್ಟೇಜ್ ಅಲ್ವಾ? ಸ್ಕೂಲ್ ಸ್ಟೇಜಲ್ಲೇ ನಮಗೆ ಫಸ್ಟು ಲವ್ ಅನ್ನೋದು ಒಂದು ಹಾಗಾದ್ರೆ ಇನ್ಫ್ಯಾಕ್ಚುಯೇಷನ್, ಲವ್ ಅಟ್ ಫಸ್ಟ್ ಸೈಟ್ ಅಂತ ಏನು ಕರಿತೀವಿ, ಅದು ಲವ್ ಅನ್ನೋ ಒಂದು ರೂಪವನ್ನು ತಾಳುತ್ತೆ. ನಾವು ಅದಕ್ಕೆ ಹೆಸರನ್ನು ಕೊಟ್ಕೋತೀವಿ. ಅದು ಜಸ್ಟ್ ಅಟ್ರಾಕ್ಷನ್ ಆಗಿರುತ್ತೆ, ನಾವು ಅದನ್ನು ಲವ್ ಅಂತ ಕೊಟ್ಕೋತೀವಿ. ಈ ಸ್ತರದಲ್ಲಿ ಫಸ್ಟ್ ಏನು ಅಡೋಲೆಸೆನ್ಸ್ ಸ್ಟೇಜ್ ಅಂತ ಏನಿರುತ್ತೆ, ಈ 11-12 ಇಯರ್ಸಿಂದ ಹಿಡ್ಕೊಂಡು ಸೆಕೆಂಡ್ PUC ವರೆಗಿನ ಸ್ಟೇಜ್ನ ನಾವು ಫಸ್ಟ್ ಸ್ಟೇಜ್ ಅಂತ ಕರಿಬೋದು ಲವ್ವಲ್ಲಿ. ಈ ಸ್ಟೇಜಲ್ಲಿ ಹುಡುಗಿರು ಮತ್ತು ಹುಡುಗರು ಹೇಗೆ ಬಿಹೇವ್ ಮಾಡ್ತಾರಂತಂದರೆ, ನಾನು ಇದನ್ನು ಒಂದು ಸಾಂಗ್ ಮುಖಾಂತರ ನಿಮ್ಮಲ್ಲಿ ಹಂಚ್ಕೋತೀನಿ. ಯಾವುದು ಅದು ಸಾಂಗು ಅಂತಂದರೆ, ಸುಮ್ಮನೆ ನಗ್ತಾಳೆ ಹೇ ಹೇ, ಚೂರ್ಚೂರ್ನೇ ಮಿಂಚ್ತಾಳೆ ಹೇ ಹೇ, ಯೌವನವೇ ಹೈಲೈಲು, ಹೃದಯಗಳ ಬ್ರೇಕ್ ಫೇಲು, ಆಕ್ಸಿಡೆಂಟ್ ಆಗೋಗಿದೆ, ಸುಮ್ಮನೆ ನಗ್ತಾಳೆ ಹೇ ಹೇ. ಈ ಹಾಡಿನ ಮುಖಾಂತರ ನಾವು ಈ ಸ್ಟೇಜಲ್ಲಿರುವಂಥ ಲವ್ವನ್ನು ನಾವು ಎಕ್ಸ್ಪ್ಲೈನ್ ಮಾಡ್ಬೋದು. ಉಪೇಂದ್ರ ಸರ್ ಅವರು ತುಂಬ ಚೆನ್ನಾಗಿ ಹಾಡಿನ ಮುಖಾಂತರ ಈ ಲವ್ ಅನ್ನೋ ಫೀಲಿಂಗ್ನ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಈ ಸ್ಟೇಜಲ್ಲಿ ಇದೇ ಥರ ನೋಡೋದು, ನಗೋದು,
ಅವ್ರನ್ನ ಮಾತಾಡ್ಸೋಕ್ಕೆ ಧೈರ್ಯ ಇಲ್ಲದೆ ಇರೋದು, ಇದು ಹುಡುಗರಲ್ಲೂ ಆಗುತ್ತೆ, ಹುಡುಗಿರಲ್ಲೂ ಆಗುತ್ತೆ ಅಲ್ವಾ. ಅಡೋಲೆಸೆನ್ಸ್ ಸ್ಟೇಜ್. ಸೆಕೆಂಡ್ ಸ್ಟೇಜ್ ಆಫ್ ಲವ್ ಇದೇನಂತಂದರೆ 18 ಇಯರ್ಸಿಂದ ಹಿಡ್ಕೊಂಡು ಒಂದು 20 to 23 ಇಯರ್ಸ್ವರೆಗೂ ಆಗುವಂತಹ ಒಂದು ಲೈಫ್. ತುಂಬ ಜನ ನನ್ನ ಫ್ರೆಂಡ್ಸ್ ಎಲ್ಲ ರಿಯಾಜ್ ಬಂದಿದ್ದಾರೆ, ಕಮೆಂಟ್ ಮಾಡ್ತಾ ಇದ್ದಾರೆ, ನಮಸ್ತೆ ಅಂತ ಇದ್ದಾರೆ. ನಮಸ್ತೆ, ಹಲೋ. ನಾನು ನಿಮ್ಮ ಕಾಮೆಂಟ್ಸ್ ನೋಡೋಕ್ಕಾಗ್ತಾಯಿಲ್ಲ, ಯಾಕಂದರೆ ವಿಡಿಯೋ ಡಿಸ್ಟರ್ಬ್ ಆಗುತ್ತೆ ಅಂತ. ನೀವು ಲೈವ್ ಕಾರ್ಯಕ್ರಮಕ್ಕೆ ಬಂದಿದ್ದು ತುಂಬ ತುಂಬ ಧನ್ಯವಾದಗಳು. ಯಾರೆಲ್ಲ ಲೈವ್ ನೋಡ್ತಾ ಇದ್ದೀರಾ ಮತ್ತೊಮ್ಮೆ ಆ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡೋಣ. ಸೆಕೆಂಡ್ ಸ್ಟೇಜ್ ಆಫ್ ಲವ್. ಫಸ್ಟ್ ಸ್ಟೇಜ್ ಆಫ್ ಲವ್ is adolescence. The second stage of love is second stage of love is ಕಂಪ್ಯಾಟಿಬಿಲಿಟಿ. ಈ ಏಜ್ ಗ್ರೂಪಲ್ಲಿ ಕಂಪ್ಯಾಟಿಬಿಲಿಟಿಯಲ್ಲಿ ಯಾವ ಏಜ್ ಗ್ರೂಪ್ ಬರುತ್ತೆ ಅಂತಂದರೆ 18 ಇಯರ್ಸಿಂದ ಹಿಡ್ಕೊಂಡು ಒಂದು 23-24ವರೆಗೂ ಏಜ್ ಗ್ರೂಪ್ನವರು ಇಲ್ಲಿ ಬರ್ತಾರೆ. ಇಲ್ಲೇನಂದರೆ ಇವರು ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ, ಅವ್ರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ. ಅವ್ರಿಗೇನು ಇಷ್ಟ, ಅವ್ರಿಗೆ ಕ್ಯಾಪಚಿನೋ ಇಷ್ಟನಾ, ಅವ್ರಿಗೆ ಯಾವ ಐಸ್ ಕ್ರೀಮ್ ಇಷ್ಟ, ಯಾವ ಬರ್ಗರ್ ಇಷ್ಟ, ನಾನ್ ವೆಜ್ ಇಷ್ಟನಾ, ಇಲ್ಲ ವೆಜ್ ಇಷ್ಟನಾ, ಅವ್ರಿಗೆ ಟ್ರೆಡಿಷ್ನಲ್ ಡ್ರೆಸ್ ಇಷ್ಟನಾ, ಇಲ್ಲ ವೆಸ್ಟರ್ನ್ ಇಷ್ಟನಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿನ ಕಲೆ ಹಾಕೋದು, ಅವ್ರು ತಿಂದಿದ್ದು ಚಾಕ್ಲೇಟ್ನೆಲ್ಲ ಎತ್ತಿಟ್ಕೊಳ್ಳೋದು. ಇದು ಫಸ್ಟ್ ಸ್ಟೇಜಲ್ಲಿ ಆಗುತ್ತೆ, ಬಟ್ ಸೆಕೆಂಡ್ ಸ್ಟೇಜಲ್ಲಿ ಮೋಸ್ಟ್ ಕಾಮನ್ ಇದು. ಕಂಪ್ಯಾಟಿಬಿಲಿಟಿ ಅಂತ ಕರಿತೀವಿ, ಹೊಂದಾಣಿಕೆಯನ್ನು ಹುಡ್ಕೊಂಡು ಹೋಗ್ತಾರೆ ಇಲ್ಲಿ. ಏನಕ್ಕೆ ಈ ಸ್ಟೇಜಲ್ಲಿ ಮಕ್ಕಳನ್ನ ಕೇಳಿದ್ರೆ, ಈ 18ರಿಂದ 24ವರೆಗೂ ಏನು ನಾವು ಆ ಮಕ್ಕಳನ್ನ ಕೇಳಿದ್ರೆ ಏನಕ್ಕೆ ಆ ಹುಡುಗ ನಿನ್ಗಿಷ್ಟ ಅಂತಂದರೆ ಅವನು ನನ್ನ ಥರನೇ ಆಲೋಚನೆ ಮಾಡ್ತಾನೆ, ಅವನ ಭಾವನೆಗಳು ನನ್ನ ಭಾವನೆಗಳು ಒಂದೇ ಥರ ಇರ್ತವೆ ಅಂತ ಹೇಳ್ತಾರೆ. ಹುಡುಗರನ್ನ ಕೇಳಿದಾಗ ಆ ಹುಡುಗಿ ನನ್ನ ಥರನೇ ಯೋಚನೆ ಮಾಡ್ತಾಳೆ, ನಮ್ಮಮ್ಮನ ಥರನೇ ಅಡುಗೆ ಮಾಡ್ತಾಳೆ, ನಮ್ಮಮ್ಮನ ಥರನೇ ನನ್ನ ಮಾತಾಡಿಸ್ತಾಳೆ, ಆ ಹುಡುಗಿ ನೋಡಿದ್ರೆ ನಮ್ಮಮ್ಮನ ಥರ ನಾನು ಫೀಲ್ ಆಗ್ತೀನಿ ಅಂತಲೂ ಹೇಳೋದು ತುಂಬ ಚೆನ್ನಾಗಿರುತ್ತೆ. ಈ ಫೀಲಿಂಗ್ಸಲ್ಲೆಲ್ಲ ಫೀಲ್ನ ಶೇರ್ ಮಾಡ್ತಾರೆ, ಸುತ್ತೋದು, ತಿರ್ಗೋದು. ಇಲ್ಲೇನಂತಂದರೆ ಆಲ್ಮೋಸ್ಟ್ ಒಂದು ಎಮೋಷ್ನಲ್ ಥಿಂಗ್ಸ್ನ ಇವರು ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಎಮೋಷ್ನಲ್ ಫೀಲಿಂಗ್ಸ್ನ ಶೇರ್ ಮಾಡ್ತಾರೆ, ಮಾತಾಡ್ತಾರೆ, ಸುತ್ತಾಡ್ತಾರೆ, ಒಂದಷ್ಟು ಜವಾಬ್ದಾರಿಗಳನ್ನ ಸಹ ಹಂಚ್ಕೋತಾರೆ. ಮತ್ತು ಇದು ಎಜುಕೇಷನ್ ಮೇಯ್ನ್ ಗ್ರೌಂಡ್ ಆಗಿರೋದ್ರಿಂದ ಇಬ್ಬರು ಓದ್ತಾ ಇರೋದ್ರಿಂದ ಇಲ್ಲಿ ಯಾವುದೇ ರೀತಿ ಮದುವೆ ಪ್ರಸ್ತಾಪ ಬರೋದಿಲ್ಲ. ಸೊ ಇದೊಂದು ಈಸಿಯಾಗಿ ನಡ್ಕೊಂಡು ಹೋಗ್ತಾರಂಥ ಪ್ರೋಸೆಸ್. ಇದೇನು ಸೆಕೆಂಡ್ ಸ್ಟೇಜ್. ಥರ್ಡ್ ಸ್ಟೇಜಲ್ಲಿ ಲವ್ ಹೇಗಾಗುತ್ತೆ ಅಂತ. ಥರ್ಡ್ ಸ್ಟೇಜಲ್ಲಿ ಲವ್ ಆಗೋದೇನಂತಂದರೆ ಇದೊಂದು ಕಾಂಟ್ರ್ಯಾಕ್ಟ್ ಥರ ಆಗುತ್ತೆ. ಏನಪ್ಪ ಇದು ಕಾಂಟ್ರ್ಯಾಕ್ಟ್ ಅಂತಂದರೆ, ಫಸ್ಟ್ ಸ್ಟೇಜಲ್ಲಿ ಅಡಾಲಸೆನ್ಸ್ ಏನಿರ್ತಾರೆ, ಸೆಕೆಂಡ್ ಸ್ಟೇಜಲ್ಲಿ ಏನಿವರು ಕಂಪ್ಯಾಟಿಬಿಲಿಟಿನ ಹುಡ್ಕೋತಾರೆ, ಥರ್ಡ್ ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ ಒಂದು ಕಾಂಟ್ರ್ಯಾಕ್ಟ್ ಆಗುತ್ತೆ. ಏನಪ್ಪ ಇದು ಕಾಂಟ್ರ್ಯಾಕ್ಟ್ ಅಂತಂದರೆ, ಈ ಕಾಂಟ್ರ್ಯಾಕ್ಟಲ್ಲಿ ಮದುವೆ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ. ಒಂದು ಹುಡುಗ ಲವ್ ಆದಮೇಲೆ ನೆಕ್ಸ್ಟ್ ಪ್ರೋಸೆಸ್ ಏನಪ್ಪ, ಮದುವೆ ಆಗುತ್ತಾನೆ. ಲವ್ ಏನಕ್ಕೆ ಮಾಡ್ಕೊಳ್ಳೋದು, ಮದುವೆ ಆಗಬೇಕು, ಇಬ್ಬರು ಚೆನ್ನಾಗಿರಬೇಕು, ಮಕ್ಕಳನ್ನ ಹೊಂದಬೇಕು, ಸಂಸಾರನ ಗೇನ್ ಮಾಡಬೇಕು, ಎಕನಾಮಿಕ್ ಸ್ಟೇಟಸ್ನ ಇನ್ಕ್ರೀಸ್ ಮಾಡ್ಕೋಬೇಕು ಅನ್ನೋದಲ್ವ ಅವ್ರ ಉದ್ದೇಶ. ಹಾಗಾಗಿ ಈ ಥರ್ಡ್ ಸ್ಟೇಜಲ್ಲಿ ಏನಾಗುತ್ತೆ, ಈ ಮ್ಯಾರೇಜ್ ಕಾಂಟ್ರ್ಯಾಕ್ಟ್ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ ಅಲ್ವಾ. ನಾನು ಇಲ್ಲಿವರೆಗೂ ಈ ಲವ್ನ ಕಾನ್ಸೆಪ್ಟ್ನ ಹೇಳ್ತೀನಿ, ಮ್ಯಾರೇಜ್ ಅನ್ನೋದನ್ನು ನಾವು ಇನ್ನೊಂದು ವಿಡಿಯೋದಲ್ಲಿ ಮಾತಾಡೋಣ. ಈ ಥರ್ಡ್ ಸ್ಟೇಜಲ್ಲಿ ಆಲ್ಮೋಸ್ಟ್ ಯಾವ ರೀತಿ ಇವರು ಫೀಲಿಂಗ್ಸ್ ಇರುತ್ತೆ ಅಂತಂದರೆ, ಇಲ್ಲಿ ಓದಿರೋದು ಆಲ್ಮೋಸ್ಟ್ ಎಲ್ಲರಿಗೂ ಮುಗ್ದಿರುತ್ತೆ. ಹೇಗೆ ಓದು ಮುಗಿಸ್ಕೊಂಡು ಕರಿಯರ್ನ ಬಿಲ್ಡ್ ಮಾಡೋದಕ್ಕೆ ಜಾಬ್ ಹುಡ್ಕೊಂಡು, ಇಲ್ಲ ಬೇರೆ ಕಡೆ ವಲಸೆ ಹೋಗ್ಕೊಂಡು ಬೇರೆ ಸಿಟಿಗಳಿಗೆ ಕೆಲಸಕ್ಕೋಸ್ಕರ ಹೋಗಿರ್ತಾರೆ. ಎಜುಕೇಷನ್ ಆಲ್ರೆಡಿ ಮುಗ್ದಿರ್ತಾರೆ, ಡಿಗ್ರಿ ಮುಗಿಸಿರ್ತಾರೆ, ಡಬಲ್ ಡಿಗ್ರಿ ಮುಗಿಸಿರ್ತಾರೆ, ಕೆಲಸಕ್ಕೆ ಓಡಾಡ್ತಾ ಇರ್ತಾರೆ. ಇಬ್ಬರಿಗೂ ಪ್ರೆಷರ್. ಹುಡುಗಿ ಓದಿದ್ರು ಹುಡುಗಿನೂ ಕೆಲಸ ಹುಡುಕ್ಬೇಕು, ಹುಡುಗ ಓದಿದ್ರು ಹುಡುಗನೂ ಕಂಪಲ್ಸರಿ ಕೆಲಸ ಹುಡುಕ್ಬೇಕು. ಈಗ ಅವ್ರೇನಂದರೆ ಒಂದು ಗೋಲ್ನ ರೀಚ್ ಆಗಬೇಕು ಅನ್ನೋದು ಒಂದು ಸ್ಟ್ರಾಂಗ್ ಫೀಲಿಂಗ್ಸ್ ಇರುತ್ತೆ. ಏನೋ ಒಂದು ಗೋಲ್, ಅವ್ರಿಗೆ ಒಂದು ಗೋಲ್ ಅಂತೂ ಕಂಪಲ್ಸರಿ ಇರುತ್ತೆ. ಇಟ್ಕೊಳ್ಳಿ, ಗೋಲ್ ಇಲ್ಲ ಅಂತಂದರೆ ಕಂಪಲ್ಸರಿ ನೀವು ಒಂದು ಗೋಲ್ನ ಇಟ್ಕೊಂಡು ಅದನ್ನು ರೀಚ್ ಆಗಿ ಈ ಥರ್ಡ್ ಸ್ಟೇಜಲ್ಲಿ ಈ ಥರದ್ದೆಲ್ಲ ಪ್ರೋಸೆಸ್ಸು ನಡೀತಾ ಇರುತ್ತೆ. ಈ ಒಂದು 3 ಸ್ಟೇಜಲ್ಲಿ ಲವ್ ಅನ್ನೋ ಫೀಲಿಂಗ್ಸು ಡಿಫ್ರೆಂಟ್ ಫೀಲ್ನ ನಾವು ಪಡ್ಕೊತಾ ಇರ್ತೀವಿ ಅಲ್ವಾ.
ಫಸ್ಟ್ ಸ್ಟೇಜಲ್ಲಿ ಹೇಗಿರುತ್ತೆ, ನಗೋದು, ಅಲ್ಲಿ ಯಾವುದೇ ರೀತಿ ಮೋಟಿವೇಶನ್ಸ್ ಇರಲ್ಲ, ಮತ್ತು ಯಾವುದೇ ಗೋಲ್ ಇರಲ್ಲ, ಮತ್ತು ಅಲ್ಲಿ ಏನು ನಿರ್ಧಾರಗಳ ಮೇಲೆ ಯಾವುದು ನಿಂತಿರಲ್ಲ. ಫಸ್ಟ್ ಏನು ಸ್ವತಂತ್ರಕ್ಕೆ ಯಾವುದೇ ರೀತಿ ಧಕ್ಕೆ ಇರಲ್ಲ. ಈ ಸೆಕೆಂಡ್ ಸ್ಟೇಜಲ್ಲಿ ಬಂದ ತಕ್ಷಣ, ಕಂಪ್ಯಾಟಿಬಿಲಿಟಿ ಬಂದ ತಕ್ಷಣ ಒಂದು ಸ್ವಲ್ಪ ಪೊಸೆಸಿವ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀನು ಅವನ ಜೊತೆ ಮಾತಾಡಬಾರ್ದು, ಅವಳು ನಿನ್ನ ಜೊತೆ ಮಾತಾಡಬಾರ್ದು, ಫ್ರೆಂಡ್ಸ್ ಜೊತೆ ಸುತ್ತಾಡಬಾರ್ದು, ನೀನು ನಂಗೆ ಟೈಮ್ ಕೊಡಲ್ಲ. ಹುಡುಗ ಹುಡುಗಿ ಇಬ್ಬರು ಕಂಪ್ಲೇಂಟ್ಸ್ ಹೇಳ್ತಾರೆ. ಮತ್ತು ಆನ್ಲೈನಲ್ಲಿ ಇಷ್ಟೊತ್ತವರೆಗೂ ಇದ್ದೀಯಾ, ಬೇರೆಯವ್ರ ಜೊತೆ ಮಾತಾಡಬಾರ್ದು, ನನ್ನ ಜೊತೆನೇ ಮಾತಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಎಲ್ಲ ಬಂದೇ ಬರುತ್ತೆ. ಇರಲೇಬೇಕಲ್ವಾ, ಲವ್ ಬಂದಮೇಲೆ ಯಾರೋ ಒಬ್ಬರು ನಮ್ಮನ್ನು ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ ಅಂತಂದರೆ ನಾವು ಅವ್ರಿಗೆ ಬೆಲೆ ಕೊಡಬೇಕು, ಮತ್ತು ಅವ್ರು ಹೇಳೋದನ್ನು ಕೇಳಬೇಕು. ಇಬ್ಬರು, ಹುಡುಗ ಮತ್ತು ಹುಡುಗಿ ಇಬ್ಬರು ಪೊಸೆಸಿವ್ ಆಗಿ ಇರ್ತಾರೆ. ಅದನ್ನು ನಾವು ಅದನ್ನು ಆ್ಯಕ್ಸೆಪ್ಟ್ ಮಾಡಬೇಕು. ಈ ಥರ್ಡ್ ಸ್ಟೇಜಲ್ಲಿ ಏನಾಗುತ್ತೆ ಅಂತಂದರೆ, ಇವರು ಜವಾಬ್ದಾರಿ ಜಾಸ್ತಿ ಆಗಿರುತ್ತೆ, ಕೆಲಸ ಹುಡುಕಬೇಕು, ಮನೆಯಿಂದ ಪ್ರೆಷರು, ಮದುವೆ ಮಾಡ್ಕೋವಂಥ ಹುಡುಗನಿಗೂ ಇರುತ್ತೆ. ಈ ಥರ್ಡ್ ಸ್ಟೇಜಲ್ಲಿ ಆಲ್ಮೋಸ್ಟ್ ಏನಾಗುತ್ತೆ ಅಂದರೆ ಬ್ರೇಕಪ್ಸು ಜಾಸ್ತಿ ಆಗುತ್ತೆ. ಸೆಕೆಂಡ್ ಸ್ಟೇಜಲ್ಲಿ ಜಾಸ್ತಿ ಬ್ರೇಕಪ್ಸ್ ಆಗುತ್ತೆ. ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ, ಯಾಕೆಂದರೆ ಅವೆಲ್ಲ ಸುಮ್ಮನೆ ತೋರಿಸ್ಕೊಳ್ಳೋಕ್ಕೆ ಶೋಕಿಗೆ ಮಾಡುವಂಥ ಲವ್ಸು. ಥರ್ಡ್ ಸ್ಟೇಜಲ್ಲಿ ಆಗುವಂಥ ಲವ್ ಕೇಸಸ್ ಮೇಲೆ ನಾನು ಒಂದು ಸ್ವಲ್ಪ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರು ಎಜುಕೇಷನ್ ಮುಗಿಸಿರ್ತಾರೆ, ಒಂದು ಪ್ಯೂರ್ ಲವ್ನ ಹುಡ್ಕೊಂಡಿರ್ತಾರೆ. ನನ್ನ ಸಂಗಾತಿ ಹೀಗಿರಬೇಕು, ನಾವು ಮಕ್ಕಳನ್ನ ಹೊಂದಬೇಕು, ನಮ್ಮ ಮನೆ ಹೀಗಿರಬೇಕು ಅಂತ ನೂರಾರು ಕನಸ್ಕೊಂಡಿರ್ತಾರೆ. ಇಬ್ಬರ ಕಡೆಯಿಂದನೂ ಓಕೆ ಆಗಿದೆ, ಮ್ಯಾರೇಜ್ ಅನ್ನೋ ಕಾಂಟ್ರಾಕ್ಟ್ಗೆ ನಾವು ಓಕೆ ಆಗಿದ್ದೀವಿ ಅಂತಂದರೆ ಲಾಸ್ಟ್ ಫೈನಲ್ ಯಾರು ಅಲ್ಲಿ ವಿಲನ್ಸ್ ಅಂತ ನೀವು ಪ್ರೇಮಿಗಳು ಅಂದ್ಕೊಳ್ಳೋದು ಯಾರು? ತಂದೆ ತಾಯಿನ ಅಲ್ವಾ, ಕುಟುಂಬದವ್ರನ್ನ ಅನ್ಕೋತೀರ. ಅವ್ರು ಒಪ್ಕೊಳ್ಳಿಲ್ಲ, ಅಕ್ಕ ನನ್ನ ಹತ್ರ ಎಷ್ಟೋ ಕೇಸಸ್ ಬರ್ತವೆ, ಅಕ್ಕ ನಾನು 10 ವರ್ಷದಿಂದ ಲವ್ ಮಾಡ್ತಾ ಇದ್ದೀನಿ, ಅಕ್ಕ ನನಗೆ ಫೇಸ್ಬುಕ್ಕಲ್ಲಿ ಹುಡುಗಿ ಪರಿಚಯ ಆಯಿತು, ನನಗೆ ತುಂಬ ಇಷ್ಟ, ನಾವು ಮಾತಾಡಿದ್ದೀವಿ, ಡೇಟ್ ಮಾಡ್ತಾ ಇದ್ದೀವಿ, ನಮ್ಮ ಮನೇಲಿ ಇಷ್ಟ ಇಲ್ಲ, ಇಂಟರ್ ಕ್ಯಾಸ್ಟು, ಆ ಹುಡುಗಿ ನನಗಿಂತ ದೊಡ್ಡವಳು, 1 ವರ್ಷ ದೊಡ್ಡವಳು, ನನಗಿಂತ ಚೆನ್ನಾಗಿ ಸ್ಯಾಲ್ರಿ ಬರ್ತಾ ಇದೆ ಅಂತ ನಮ್ಮ ಮನೇಲಿ ಒಪ್ಕೋತಾ ಇಲ್ಲ ಅಂತ ನಾನಾ ರೀಸನ್ಸ್ ಕೊಟ್ಟು ಲವ್ ಮ್ಯಾರೇಜಸ್ನ ಏನು ಮಾಡ್ತಾರೆ, ಬ್ರೇಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಮನೆಯವ್ರನ್ನ ನೀವು ಒಪ್ಪಿಸ್ತಿರೋ, ಕೆಲವರು ಒಪ್ಸೋಕ್ಕೆ ಟ್ರೈ ಮಾಡ್ತೀರಾ, ಕೆಲವರು ಒಪ್ಸ್ದೇನೂ ಇರ್ತೀರ, ಹೇಳ್ಕೊಳ್ದೇ ಇರ್ತೀರ, ಸ್ಯಾಕ್ರಿಫೈಸ್ ಮಾಡೋರು ಅಂತ ಇರ್ತೀರ. ನಿಮಗೆ ತುಂಬ ತುಂಬ ಧನ್ಯವಾದಗಳು. ನನಗೆ ಗೊತ್ತು, ಪ್ರೀತಿ ಮಧುರ, ತ್ಯಾಗ ಅಮರ ಅಂತ ಯೋಗರಾಜ್ ಭಟ್ರು ಆಲ್ರೆಡಿ ಹೇಳ್ಬಿಟ್ಟಿದ್ದಾರಲ್ವಾ. ಹೀಗಿರುವಾಗ ನಾನು ಯಾಕೆ ಇಷ್ಟು ಖುಷಿಯಾಗಿ ಪ್ರೀತಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ದಿಸ್ ಇಸ್ ದ ಫಸ್ಟ್ ಫೀಲಿಂಗ್ಸ್ ವಾಟ್ ವಿ ಹ್ಯಾವ್ ಆನ್ ಲವ್. ಆದರೆ ನಿಜವಾಗ್ಲೂ ನಾವು ಲವ್ನ ಅರ್ಥ ಮಾಡ್ಕೊಂಡಿರೋ ರೀತಿ ಇದೇನಾ? ಲವ್ ಆದಮೇಲೆ ಏನು ನೆಕ್ಸ್ಟ್ ಪ್ರೊಸೆಸ್ ಏನು? ಲವ್ ಆಯಿತು, ಆಯ್ತು, ಇಬ್ಬರು ಮನೆ ಕಡೆಯವರು ಒಪ್ಕೊಂಡ್ರು, ಇಬ್ಬರು ಮನೆ ಕಡೆಯವರು ಒಪ್ಕೊಂಡಿದ್ದಾದಮೇಲೆ ನಾವು ಮ್ಯಾರೇಜ್ ಅನ್ನೋ ಒಂದು ಇನ್ಸ್ಟಿಟ್ಯೂಷನ್ಗೆ ಬರ್ತೀವಿ. ಆಗ ಬರುವಂತಹ ಕಾನ್ಫ್ಲಿಕ್ಟ್ಸ್, ತೊಂದರೆಗಳು, ಆ ಪರಿಣಾಮಗಳನ್ನ ನೀವು ಎದುರಿಸೋಕ್ಕೆ ಮೆಂಟಲಿ ಫಿಸಿಕಲಿ ಯಾವ ರೀತಿ ರೆಡಿ ಇದ್ದೀರಾ ಅನ್ನೋದ್ರ ಬಗ್ಗೆ ನಾನು ಒಂದು ಸ್ವಲ್ಪ ಮಾತಾಡ್ತೀನಿ, ಆಯಿತಾ? ಜಸ್ಟ್ ನಾನೇನಂತಂದರೆ, ಒಂದು ಲವ್ ಕೇಸಸ್ಗಳಲ್ಲಿ 50% 50 to 60 ಪಾಸ್ ಆಗುವಂಥದ್ದು ಇರುತ್ತೆ. ಈ ಫೇಲ್ಯೂರ್ ಬಗ್ಗೆನೇ ನಾನು ಜಾಸ್ತಿ ಮಾತಾಡ್ತೀನಿ. ನೆಗೆಟಿವಿಟಿ ಅನ್ನೋದಕ್ಕಿಂತ ಫೇಲ್ಯೂರ್ ಬಗ್ಗೆ ಮಾತಾಡ್ತೀನಿ ನಾನು. ಪಾಸ್ ಆಗಿರೋರು ಓಕೆ, ಅವ್ರು ಲವ್ ಮಾಡ್ತಾರೆ, ಹೆಂಗೋ ಮ್ಯಾನೇಜ್ ಮಾಡ್ತಾರೆ, ಅವ್ರು ಚೆನ್ನಾಗಿರಲಿ, ಖಂಡಿತವಾಗ್ಲೂ ನಮ್ಗೆ ಖುಷಿ ಆಗುತ್ತೆ, ಅವ್ರು ಚೆನ್ನಾಗಿರಲಿ. ಈ ಫೇಲ್ಯೂರ್ ಆದಾಗ ನೀವು ಯಾವ ರೀತಿ ಡಿಸಿಷನ್ನ ತಗೋಬೇಕು ಅಂತ ಹೇಳ್ಬಿಟ್ಟು ನಾನು ಇದೇ ನನ್ನ ಮೇನ್ ಕಾನ್ಸೆಪ್ಟ್. ಆ್ಯಕ್ಚುಲಿ ಲವ್ ಫೇಲ್ಯೂರ್ ಆದಾಗ ನಿಮ್ಮ ನಿರ್ಧಾರಗಳು ಹೇಗಿರಬೇಕು ಅಂತ. ಯಾಕಕ್ಕ ಇವತ್ತು ಈ ಕಾನ್ಸೆಪ್ಟನ್ನ ತಗೋತಾ ಇದ್ದೀರಾ? ನಾನು ಲೈವ್ ಬರ್ತೀನಿ ಅಂತ ಹೇಳಿದಾಗ ನನ್ನ ಫ್ರೆಂಡ್ಸ್ ಎಲ್ಲ ಒಂದು ಸ್ವಲ್ಪ ಜನ ಫೋನ್ ಮಾಡಿ ಕೇಳಿದ್ರು, ಏನು ಲವ್ ಬಗ್ಗೆ ಏನು ಲೈವ್ ಮಾಡ್ತೀರಾ ನೀವು ಅಂತ ಕೇಳಿದರು. ಅದಕ್ಕೆ ನಾ ಏನು ಹೇಳಿದೆ, ನೀವು ಲೈವಲ್ಲೇ ನೋಡಿ ಅಂತ ಹೇಳಿದೆ. ಈ ಆಗಸ್ಟು, ನವೆಂಬರು, ಅಕ್ಟೋಬರ್, ಈ ಆಗಸ್ಟ್ ತಿಂಗಳಿಂದ ಈ ಕಡೆಯಿಂದ ಹೇಳ್ತಾ ಇದ್ದೀನಿ ನಾನು. ಒಂದು 21 ಏಜಿಂದ ಹಿಡ್ಕೊಂಡು 27, 26 ಏಜ್ನ ಈ ಗ್ಯಾಪಲ್ಲಿ ಏನಿದ್ದಾರೆ ಈ ಲವ್ವರ್ಸು, ಲವ್ ಮಾಡ್ತಾ ಇರೋದಂಥ ಹುಡುಗರು ಏನಿದ್ದಾರೆ, ನಾನು ಕಂಡ ಹಾಗೆ ವರ್ಚುವಲ್ ಮೀಡಿಯಾದಲ್ಲಿ ಅಲ್ಲದೆ ನಾನು ಕಂಡ ಹಾಗೆ 8 to 10 ಮೆಂಬರ್ಸ್
8 to 10 ಮೆಂಬರ್ಸು ಸುಸೈಡ್ ಮಾಡ್ಕೊಂಡಿದ್ದಾರೆ. ಲವ್ ಫೇಲ್ಯೂರ್. ಕಾರಣ ಏನು? ಲವ್ ಫೇಲ್ಯೂರ್. ಇದರಲ್ಲಿ ಇನ್ನೊಂದು ವಿಚಿತ್ರ ಏನಂತಂದರೆ 8 to 10 ಮೆಂಬರ್ಸ್ ಏನಿದ್ದಾರೆ ಅಲ್ವಾ, ಇದರಲ್ಲಿ ಯಾರು ಹೆಣ್ಮಕ್ಳಿಲ್ಲ, ಎಲ್ಲ ಗಂಡ್ಮಕ್ಳೇ. ಮತ್ತು ಹೆಚ್ಚಿಗೆ ಶ್ರೀಮಂತರಿಲ್ಲ ಇಲ್ಲಿ, ಎಲ್ಲ ಮಿಡಿಲ್ ಕ್ಲಾಸಲ್ಲಿ ಇರುವಂತಹ ಗಂಡು ಮಕ್ಕಳು ಲವ್ ಫೇಲ್ಯೂರ್ ಅನ್ನೋ ಕಾರಣಕ್ಕೆ ಸುಸೈಡ್ ಮಾಡಿಕೊಂಡು ತೀರ್ಕೊಂಡಿದ್ದಾರೆ. ನನಗೆ ತುಂಬ ವಿಚಿತ್ರ ಆಯಿತು. ಲವ್ ಮಾಡಿದ್ರೆ ಹುಡುಗಿ ಸಿಕ್ಕಲಿಲ್ಲ ಅನ್ನೋ ಕಾರಣಕ್ಕೆ ಯಾರಾದರೂ ಸುಸೈಡ್ ಮಾಡ್ಕೊತಾರ? ಅಫ್ಕೋರ್ಸ್ ನಾನು ಸುಸೈಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ಅದಕ್ಕೆ ಬೇರೆ ಬೇರೆ ಥರದ್ದು ದಾರಿಗಳನ್ನು ನೀವು ಆಲ್ಟರ್ನೇಟಿವ್ ಹುಡ್ಕೋಬೋದಾಗಿತ್ತು. ಅದು ಒಂದೇ ಹುಡುಗಿ ಅಲ್ವಲ್ಲ. ನೀವು ಲವ್ ಮಾಡ್ತಾರ ಎಲ್ಲ ಹುಡುಗರಿಗೂ ಹೇಳ್ತಾ ಇದ್ದೀನಿ. ಮತ್ತು ನನ್ನ ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲ ಲವ್ ಮ್ಯಾರೇಜಸ್ ಮಾಡ್ಕೊಂಡಿರೋರೆ, ಇನ್ಕ್ಲೂಡಿಂಗ್ ನಾವು ಲವ್ ಮ್ಯಾರೇಜ್ ಮಾಡ್ಕೊಂಡಿರೋರೆ. ಆದರೆ ಬರುವಂತಹ ಪರಿಸ್ಥಿತಿಗಳನ್ನ ನೀವು ಎದುರಿಸೋಕ್ಕೆ ಮೆಚ್ಯೂರ್ಡ್ ಆಗಬೇಕು. ಮೆಚ್ಯೂರ್ಡ್ ಯಾವಾಗ ಆಗ್ತೀರಾ? 25 years, 27, 26 ಈ ಏಜಲ್ಲಿ ಎಜುಕೇಷನ್ ಮುಗ್ದಿರುತ್ತೆ. ಫೈನಾನ್ಷಿಯಲಿ ಎಕನಾಮಿಕಲಿ ನೀವು ಒಂದು ಸ್ವಲ್ಪ ಇಂಡಿಪೆಂಡೆಂಟ್ ಆಗಿರ್ತೀರ, ಹುಡುಗರಿಬ್ಬರು. ಆಗ ಮನೇಲಿ ನೀವು ಒಪ್ಪಿಸ್ಬೋದು. ಅದಕ್ಕೆ ಮುಂಚೆನೇ ನೀವು ಸೆಟ್ಲ್ ಆಗಿರಲ್ಲ. ಅಪ್ಪ ಕೊಡಿಸಿರೋ ಗಾಡಿ, ಅಪ್ಪ ಕೊಡಿಸೋ ಬಟ್ಟೆ, ನೀವು ಹಾಕೋ ಚಡ್ಡಿಯಿಂದ ಹಿಡ್ಕೊಂಡು, ನೀವು ಹಾಕೋ ಬನಿಯನ್ನಿಂದ ಹಿಡ್ಕೊಂಡು, ನೀವು ಹಾಕೋ ಗಾಗಲ್ಸಿಂದ ಹಿಡ್ಕೊಂಡು ಎಲ್ಲ ಅಪ್ಪ ಕೊಡಿಸೋದು. 2 ಲಕ್ಷ ಕೊಟ್ಟು ಗಾಡಿ ಕೊಡಿಸಿರ್ತಾರೆ. ಅದಕ್ಕೆ ಹಾಕೋ ಪೆಟ್ರೋಲ್ ಕೂಡ ನಿಮ್ಮ ಅಪ್ಪನೇ ಕೊಡಿಸ್ಬೇಕು ನಿಮಗೆ. ಅಂಥ ಸಿಚುವೇಷನಲ್ಲಿ ನೀವು ಯಾವುದೋ ಒಂದು ಹುಡುಗಿನ ಕರ್ಕೊಂಬಂದು ದಿಢೀರಂತ ಮದುವೆ ಆಗಿದ್ರೆ ಆ ಹುಡುಗಿನ ಪೋಷಣೆ ಹೇಗೆ ಮಾಡ್ತೀರಾ ನೀವೇ ಹೇಳಿ. ಯಾರ್ಯಾರು ಲೈವಲ್ಲಿ ಇದ್ದೀರಾ? ನನ್ನ ಫ್ರೆಂಡ್ಸ್ ತುಂಬ ಜನ ಲವ್ ಮ್ಯಾರೇಜ್ ಆಗಿರೋರು, ರಿಯಾಜು ಮತ್ತು ಭಾರತಿ ಇವರೇ ನೋಡ್ತಾ ಇದ್ದಾರೆ. ಅವು ಸಕ್ಸಸ್ಫುಲ್ ಸ್ಟೋರೀಸ್ ಬಗ್ಗೆ ನಾನು ಮಾತಾಡೋಲ್ಲ ಅಂತ ಹೇಳಿದ್ದೀನಿ. ನಾನು ಫೇಲ್ಯೂರ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೀವು ಹೇಳಿ, ಹುಡುಗರು ಆ ಹುಡುಗಿನ ಸಡನ್ನಾಗಿ ಮನೆಗೆ ಕರ್ಕೊಂಬಂದು ಇಲ್ಲೇ ಮದುವೆ ಆದರೆ ನೀವು ಆ ಹುಡುಗಿನ ಹೇಗೆ ಪೋಷಣೆ ಮಾಡ್ತೀರಾ? ನಿಮಗೆ ಯಾವ ಥರ ಆಧಾರ ಇರುತ್ತೆ? ನಿಮ್ಮ ಹಾಕೊಳ್ಳೋ ಚೊಪ್ಪಳೆ ಕೂಡ ನಿಮ್ಮ ತಂದೆನೇ ಕೊಡಿಸುವಾಗ ಇನ್ನೊಂದು ಹುಡುಗಿನ ಕರ್ಕೊಂಬಂದು ನೀವು ಹೇಗೆ ಸಂಭಾಳಿಸ್ತೀರಾ ಅನ್ನೋದು ತಂದೆ ತಾಯಿಗಳಿಗಿರುವಂತಹ ಕನ್ಸರ್ನ್. ಅರ್ಥ ಆಯ್ತಾ? ಯಾಕೆ ಅವ್ರು ಹೇಳ್ತಾರೆ ಲವ್ ಮ್ಯಾರೇಜ್ ಬಗ್ಗೆ? ಅವ್ರಿಗೆ ಲವ್ ಮೇಲೆ ಯಾವುದೇ ರೀತಿಯ ಕೆಟ್ಟ ಅಭಿಪ್ರಾಯ ಇಲ್ಲ. ತಂದೆ ತಾಯಿಗಳಿಗೆ ಆ್ಯಸ್ ಎ ಮದರ್ ಆಫ್ 2 children ನಾನು ಹೇಳ್ತಾ ಇದ್ದೀನಿ. ನನಗೂ ಮಕ್ಕಳಿದ್ದಾರೆ, ಎಲ್ಲರೂ ಇದ್ದಾರೆ. ಲವ್ ಬಗ್ಗೆ ಯಾವುದೇ ರೀತಿ ತಂದೆ ತಾಯಿಗಳಿಗೆ ದ್ವೇಷ ಇಲ್ಲ. ಅವ್ರಿಗೆ ಇರುವಂತಹ ಡೌಟ್ ಏನಂದರೆ ನಿಮ್ಮಗಳ ಬಗ್ಗೆ. ಒಂದು ಎಜುಕೇಷನ್ ಕಂಪ್ಲೀಟ್ ಮಾಡಿರ್ತೀರಾ, 25 ವರ್ಷವರೆಗೂ ಯಾರು ಇಲ್ಲಪ್ಪ. 21, 22, 23 ಡಿಗ್ರಿ ಫೈನಲ್ ಡಿಗ್ರಿ ಮುಗಿದ್ಬಿಟ್ರೆ ಯಾರು ನಿಮಗೆ ಗೌರ್ಮೆಂಟ್ ಕೆಲಸ ಕೊಟ್ಬಿಡ್ತಾರೆ? ಹಂಗೆ ಡಿಗ್ರಿ ಮುಗಿದ ತಕ್ಷಣವೇ ಇಲ್ಲ ಅಲ್ಲ. ಡಿಗ್ರಿ ಮುಗಿಸಿ ಒಂದು ಡಬಲ್ ಡಿಗ್ರಿ ಮಾಡಿಕೊಂಡು ಯಾವುದೋ ಒಂದು ಕೆಲಸ ಹಿಡ್ಕೊಂಡು ಆವಾಗ ಅಪ್ಪ ನಾನು ಇಂಥ ಹುಡುಗಿನ ಲವ್ ಮಾಡ್ತಾ ಇದ್ದೀನಿ, ಅವ್ರ ಮನೇಲಿ ಬೇಡ ಅಂತ ಇದ್ದಾರೆ, ಏನೋ ಒಂದು ಹೇಳಿ ಒಪ್ಸಿದ್ರೆ ಅವಾಗ ನನ್ನ ಮಗ ಇಂಡಿಪೆಂಡೆಂಟ್ ಆಗಿದ್ದಾನೆ ಎಕನಾಮಿಕಲಿ, ಸರಿ ಇವ್ನು ಸಾಕೋತಾನೆ ಅಂತ ತಂದೆ ತಾಯಿ ಮುಂದಕ್ಕೆ ಬರ್ತಾರೆ. ಹೆಣ್ಣು ಕೇಳೋಕ್ಕಾದ್ರೂ ಇವ್ರಿಗೆ ಬೇಕಲ್ಲ, ಮುಖ ಬೇಕಲ್ಲ ತಂದೆ ತಾಯಿಗೆ ಹೋಗಿ ನಿಮ್ಮ ಮಗಳನ್ನ ಕೊಡ್ರಿ ಅಂತ ಹೇಳ್ಬಿಟ್ಟು ಕೇಳೋಕ್ಕೆ ಬೇಕಲ್ವಾ? ಇವಾಗ ನಮ್ಮನೇಲಿರೋ ಹೆಣ್ಮಕ್ಳನ್ನ ಬೇರೆ ಮನೆಗೆ ಮದುವೆ ಮಾಡಿಕೊಡ್ಬೇಕಾದ್ರೆ ನಾವು ಯಾವ ಥರ ಅವರನ್ನು ಕೇಳ್ತೀವಲ್ವಾ? ಅವ್ರ ಮನೇಲಿ ಏನಿದೆ ಏನಿಲ್ಲ, ನಮ್ಮ ಮಗು ಅವ್ರ ಮನೇಲಿ ಸುಖವಾಗಿರ್ತಾಳಂತ ನೋಡ್ತೀವಿ. ಹುಡುಗರ ವಿಚಾರದಲ್ಲಿ ಬಂದಾಗ ಅವನಿಗೊಂದು ಜಾಬ್ ಇದೆಯಾ ಅನ್ನೋದನ್ನೆಲ್ಲ ನಾವು ನೋಡ್ತೀವಿ. ನೀವು 21-22 ವರ್ಷಕ್ಕೇ ಲವ್ಗಳು ಬೇಕು ನಿಮಗೆ, ಅದಕ್ಕೆ ಮದುವೆಗಳು ಬೇಕು. ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ಯಾರನ್ನೋ ಮದುವೆ ಮಾಡ್ಕೊಂಡಿದ್ದಾಳೆ ಅಂತ ಲೈವ್ ಬರೋದು. ಹೆಂಗೆ? 21-22 ವರ್ಷ. ನಾನು ಅವ್ರು ಮಾಡೋ ಜಾಬ್ ಬಗ್ಗೆ ನನಗೇನು ತೊಂದರೆ ಇಲ್ಲ. ಯಾರೋ ಒಬ್ಬ ಡ್ರೈವರ್ನ ಮಾಡ್ಕೊಂಡಿರ್ತಾಳೆ, ಡಿಗ್ರಿ ಓದ್ತಾ ಇರ್ತಾಳೆ, ಡ್ರೈವರ್ನ ಮಾಡ್ಕೊಂಡಿರ್ತಾಳೆ, ಸೆಕೆಂಡ್ PU ಓದ್ತಾ ಇರ್ತಾಳೆ, ಇನ್ನೊಬ್ಬ ಹುಡುಗನ ಯಾರನ್ನೋ ಮಾಡ್ಕೊಂಡಿರ್ತಾಳೆ. ನನಗೆ ಅವ್ರ ಮೇಲೆ ಏನು ಕಂಪ್ಲೇಂಟ್ಸ್ ಇಲ್ಲ. ಆದರೆ ಕಂಪ್ಲೇಂಟ್ಸ್ ಏನಂತಂದರೆ, ನೀವು ಓದ್ತಿರೋದು ಸೆಕೆಂಡ್ PUCನೋ ಇಲ್ಲ ಡಿಗ್ರಿ ಕೂಡ ಕಂಪ್ಲೀಟ್ ಆಗಿರಲ್ಲ, ಪೋಸ್ಟ್ಗಳು ಹಾಕ್ತೀರಾ. ತಂದೆ ತಾಯಿಗಳ ಮೇಲೆ 20-21 ವರ್ಷ ನಿಮ್ಮನ್ನು ಸಾಕಿ ಸಲಹಿ ಎತ್ತಿರೋ ತಂದೆ ತಾಯಿಗಳ ಮೇಲೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತೀರಾ. ಏನಂತ? ನಮ್ಮ ತಂದೆ ತಾಯಿಗಳು ನಮ್ಮನ್ನು ಏನೋ ಚಿತ್ರಹಿಂಸೆ ಮಾಡ್ತಾಯಿದ್ದಾರೋ ಇಲ್ಲ ಬೇರೆ ಬೆದರಿಕೆ ಹಾಕ್ತಾಯಿದ್ದಾರೋ, ಬೆದರಿಕೆ ಹೊಡ್ತಾ ಇದ್ದಾರಾ ಅಂತ ಹೇಳ್ಬಿಟ್ಟು ನೀವು ಪೊಲೀಸ್ ಸ್ಟೇಷನ್ಗಳಲ್ಲಿ ಕಂಪ್ಲೇಂಟನ್ನು ಕೊಟ್ಟು ನಮ್ಮ ಪ್ರಾಣಕ್ಕೆ ಬೆದರಿಕೆ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿ ಬಿಡ್ತೀರಾ. ಇದು ಬಿಟ್ಟಿದ್ದಾಯ್ತಾ? ಇದು ಆಗಿದ್ದ 15-20 ದಿನಗಳಲ್ಲೇ ಮತ್ತೊಂದು ಪೋಸ್ಟ್ ನಿಮ್ಮಿಂದನೇ ಬರುತ್ತೆ. ಏನು ಗೊತ್ತಾ? ಹುಡುಗಿ ಆತ್ಮಹತ್ಯೆ ಮಾಡಿಕೊಂಡ್ಳು, ನವವಿವಾಹಿತೆ, ಪ್ರೇಮ ವಿವಾಹವಾದ ನವವಿವಾಹಿತೆ
ಸೂಸೈಡ್ ಮಾಡ್ಕೊಂಡಿದ್ದಾಳೆ ಕ್ಷುಲ್ಲಕ ಕಾರಣಕ್ಕೆ, ಅಡುಗೆ ಮಾಡಕ್ಕೆ ಬರಲ್ಲ, ಆನ್ಲೈನಲ್ಲೇ ತಿನ್ನಬೇಕು, ಮದುವೆ ಆದಮೇಲೂ ಜವಾಬ್ದಾರಿ ಇಲ್ಲ, ತುಂಬ ಚಿಕ್ಕ ಚಿಕ್ಕ ವಿಚಾರಕ್ಕೆ ಸ್ಟವ್ ಹಚ್ಚಕ್ಕೆ ಬರಲ್ಲ. ಏನಿದು? ಇನ್ನೂ ತುಂಬ ಚಿಕ್ಕ ಚಿಕ್ಕ ವಿಚಾರಕ್ಕೆ ತುಂಬ ಅವನು ಮದುವೆಗೆ ಮುಂಚೆ ಒಂಥರ ಇದ್ದ, ಮದುವೆ ಆದಮೇಲೆ ಒಂಥರ ಆಗ್ಬಿಟ್ಟ. ಜವಾಬ್ದಾರಿ ಬರಲ್ಲ ಹುಡುಗರಿಗೆ? ಬರುತ್ತಲ್ವಾ? ಖಂಡಿತ ಬರುತ್ತೆ. ಮದುವೆ ಆದಮೇಲೆ ಮಕ್ಕಳು ಅಂತ ಮಾಡ್ಕೋತೀವಿ. 9 ತಿಂಗಳು ಆದ ತಕ್ಷಣವೇ, ಮದುವೆ 9 ತಿಂಗಳು ಆದ ತಕ್ಷಣವೇ ಕಂಪಲ್ಸರಿ ಕನ್ಸೀವ್ ಆಗಿ ಆಗ್ತಾರೆ. ಅಷ್ಟು ಫಾಸ್ಟ್ ಈ ಜನ್ರೇಷನ್ನು. ಅವನಿಗೂ ತಲೆಯಲ್ಲಿರುತ್ತೆ ಡಯಪರ್ ಬೇಕು, ನನ್ನ ಮಗುಗೆ ಹಾಲು ಬೇಕು, ಅವನು ಆಚೆ ಹೋಗಿ ಕೆಲಸಕ್ಕೆ ಹೋಗಿ ದುಡ್ಕೊಂಡು ಸಾಯಂಕಾಲ ಯಾವಾಗೋ ಬಂದರೆ ಅವನಿಗೆ ಒಂದಷ್ಟು ಅನ್ನ ಬೇಯಿಸಾಕುವಂತಹ ಇದು ಕೂಡ ನಿಮಗಿರಲ್ಲ ಹುಡುಗಿರಿಗೆ. ಆ ಸ್ಟೇಜಲ್ಲಿ ಚಂದಕ್ಕೆ ಅಪ್ಪ ಅಮ್ಮ ಬೇಡ ಅಂತಂದ್ಬಿಟ್ಟು ಮದುವೆ ಮಾಡ್ಕೊಂಡ್ಬಿಡ್ತಾರೆ. ಅವರು ಅಷ್ಟೇ ಹುಡುಗರು. ಹುಡುಗರು ಯಾರು ನೀವು ಇದಿರಲ್ಲ, ನಿಮ್ಮ ಏಜ್ ಗ್ಯಾಪ್ಗೆ ಒಂದು ಸ್ವಲ್ಪ ಹತ್ರ ಇರೋ ಏಜ್ ಗ್ಯಾಪ್ನ, ಒಂದು 3-4 ವರ್ಷ ಏಜ್ ಗ್ಯಾಪ್ ಇರೋನಂಥವ್ರನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ, ಮದುವೆ ಅಂತಂದ್ರೆ ಹಂಗೆ, ಆ ಕಾಂಟ್ರಾಕ್ಟ್ ಅಂತಂದರೆ ಒಂದು ಏಜ್ ಗ್ಯಾಪು ಹತ್ರ ಇರೋದನ್ನೇ ಹುಡುಕ್ತೀವಿ. ತುಂಬ ಏಜ್ ಗ್ಯಾಪ್ 5 ವರ್ಷ 6 ವರ್ಷ ಏಜ್ ಗ್ಯಾಪ್ ಆದರೆ ಅವ್ರ ಭಾವನೆಗಳಿಗೂ ನಮ್ಮ ಭಾವನೆಗಳಿಗೂ ಅದು ಮ್ಯಾಚ್ ಆಗಲ್ಲ ಅನ್ನೋ ಕಾರಣಕ್ಕೇ ಅದನ್ನು ಕಟ್ ಮಾಡ್ತಾರೆ, ಏನು ಮದುವೆಗಳನ್ನ ಕ್ಯಾನ್ಸಲ್ ಮಾಡ್ತಾರೆ. ಇಲ್ಲಿ ನೋಡಿದ್ರೆ 15 ವರ್ಷ ಡಿಫ್ರೆನ್ಸು. ಆ ಅಣ್ಣ ಯಾರೋ ಮದುವೆ ಆಗಿ ಒಂದು ಮದುವೆ ಆಗಿದ್ದಾರೆ ಅಂತ ಅನ್ಕೊಂಡ್ರೆ, ಆ ಹುಡುಗನ ನೋಡಿದ್ರೆ 35 ವರ್ಷ, ಈ ಹುಡುಗ ನೋಡಿದ್ರೆ ಇನ್ನೂ 18 ತುಂಬಿರುತ್ತೆ. ಅವಳು ಕಾಯ್ತಾ ಇರ್ತಾಳೆ 18 ತುಂಬೋದಕ್ಕೆ ಅವಳು ಕಾಯ್ತಾ ಇರ್ತಾಳೆ. 18 ತುಂಬ್ತಾ ಮನೆ ಬಿಟ್ಟು ಬಂದ್ಬಿಡ್ತಾಳೆ. 18-19 ವರ್ಷ ಸಾಕಿರೋ ಅಪ್ಪ ಅಮ್ಮನ ಮಾತು ಕೇಳಲ್ಲ. ಇವಾಗ ಇವ್ರು ಯಾರೋ ಒಂದು 2-3 ವರ್ಷದಿಂದ ಲವ್ ಮಾಡಿ ನಿನ್ನ ಜೊತೆ ಓಡ್ ಬಂದ್ಬಿಟ್ರೆ ಆ ಹುಡುಗಿ ನಿಜವಾಗ್ಲೂ ನಿನ್ನ ಮಾತು ಕೇಳ್ಕೊಂಡಿರ್ತಾಳ ಅನ್ನೋ ನಂಬಿಕೆ ನಿಮಗಿದೆಯಾ? ಇರುತ್ತಾ? ಖಂಡಿತವಾಗ್ಲೂ ಇರಲ್ಲ ರೀ, ಖಂಡಿತವಾಗ್ಲೂ ಇರಲ್ಲ. ಇದಂತೂ ನಾನು ಹೇಳ್ತೀನಿ. ನನ್ನ ಫ್ರೆಂಡ್ ವೆಂಕಟೇಶ್ ಸಹ ಲೈವ್ಗೆ ಬಂದಿದ್ದಾರೆ, ಭಾರತಿ ಬಂದಿದ್ದಾರೆ, ಸುಜಾತ ಬಂದಿದ್ದಾರೆ. ಅವ್ರಿಗೆಲ್ಲ ಹೇಳ್ತಾ ಇದ್ದೀನಿ. ನೀವೆಲ್ಲ ವಾಚ್ ಮಾಡ್ದಾಗ ನನಗೆಲ್ಲ ಖುಷಿ ಆಗ್ತಾ ಇದೆ. ಇದೊಂದು ಹೇಳಬೇಕು. ಮತ್ತು ಏನು, ನಾನು ಆ ಸುಸೈಡ್ ಬಗ್ಗೆ ಮಾತಾಡಬೇಕಲ್ವಾ? ಹೌದು. ಈ 6ರಿಂದ 8 ಜನ ಏನು ಸುಸೈಡ್ ಮಾಡ್ಕೊಂಡಿದ್ದಾರೆ, ಇವರೆಲ್ಲ ಮಿಡಲ್ ಕ್ಲಾಸಲ್ಲಿರುವಂಥ ಮಕ್ಕಳೇ, ಮಿಡಲ್ ಕ್ಲಾಸಲ್ಲಿರುವಂತಹ ಹುಡುಗರೇ. ಯಾಕೆ ತುಂಬ ನೋವಾಗುತ್ತೆ ಅಂತಂದರೆ, ನಮಗೂ ಮಕ್ಕಳಿದ್ದಾರೆ. ನಾಳೊಂದು ದಿನ ನಮ್ಮ ಮಕ್ಕಳು ಹಿಂಗೆ ಮಾಡಿದ್ರೆ ನಮ್ಗೆ ಭಯ ಆಗುತ್ತೆ. ಮಕ್ಕಳನ್ನ ಅವ್ರ ಹತ್ರ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅನ್ನೋದೇ ಈಗಲೇ ನಮಗೆ ಭಯ ಆಗ್ತಾ ಇದೆ. ಹಾಗಾಗಿ ತಂದೆ ತಾಯಿಗಳು ಎಷ್ಟೋ ಪ್ರೀತಿಯಿಂದ, ತುಂಬ ಬಡ ಕುಟುಂಬದಿಂದ ಬಂದಿರ್ತೀರಿ. ಅವರೆಲ್ಲ ನಿಮ್ಮನ್ನು ತುಂಬ ಗಾರೆ ಕೆಲಸಕ್ಕೆ ಹೋಗಿ ಸಾಕ್ತಾ ಇರ್ತಾರೆ. ನಿಮ್ಮ ಶೋಕಿಗಳು ಟಿ.ಡಿ ಬಂದು ಹಾಯ್ ಡಿ ಏನು ನಿಮ್ಮ ಶೋಕಿಗಳು ಹೇಳ್ತಿರೋದು, ಅಪ್ಪ ಅಮ್ಮ ಗಾರೆ ಕೆಲಸ ಮಾಡ್ತಾ ಇರ್ತಾರೆ, ಆಯಿತಾ? ಇಲ್ಲಿ ಇವಳು ಕಾಲೇಜಿಗೆ ಅಂತ ಬರ್ತಾಳೆ, ಬೆಳಗ್ಗೆ ಕಿವಿಯಲ್ಲಿ ಇಯರ್ಫೋನ್ಸು ಏನದು ಬ್ಲೂಟೂತ್ ಇಟ್ಕೊಂಡ್ಬಿಟ್ರೆ, ಬೆಳಗ್ಗೆ ಹುಡುಗನ ಜೊತೆ ಮಾತಾಡ್ಕೊಂಡು ಬಂದರೆ ಕಾಲೇಜ್ಗೆ ಅಂತ ಬರ್ತಾಳೆ. ಇವಳು ಕಾಲೇಜ್ಗೆ ಹೋಗ್ತಾಳೋ ಪಾರ್ಕ್ ಹೋಗ್ತಾಳೋ ಯಾರಿಗೂ ಗೊತ್ತಿಲ್ಲ. ಮತ್ತೆ ಇವಳು ಸಂಜೆ ಊರಿಗೆ ಹೋಗೋವರೆಗೂ ಈ ಬ್ಲೂಟೂತ್ ಕಿವಿಯಲ್ಲೇ ಇರುತ್ತೆ. ನೀವು ಲವ್ ಮಾಡಿ ನಾನು ಬೇಡ ಅನ್ನಲ್ಲ, ಆದರೆ ಲವ್ ಅನ್ನೋ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ. ಲವ್ ಆದಮೇಲೆ ಒಂದು ಮ್ಯಾರೇಜ್ ಅಂತ ಬರುತ್ತೆ, ನಿಮ್ಮ ಗೋಲ್ಸ್ ರೀಚ್ ಆಗಬೇಕು, ಜವಾಬ್ದಾರಿ ಇರುತ್ತೆ. ಅಪ್ಪ ಅಮ್ಮ ನಿಮ್ಮನ್ನು ಸಾಕಿ ಸಲಹಿ ಕಷ್ಟಪಟ್ಟು ಓದಿಸಿ ಏನೋ ಒಂದು ಜಾಬ್ ಇಟ್ಕೋತಾರೆ ಅಂತಲ್ವಾ. ನೀವು 24 ಗಂಟೆ ಫೋನಲ್ಲೇ ಇದ್ದರೆ ಎಕ್ಸಾಮ್ ಹತ್ರ ಬಂದು 2-3 ಡುಮ್ಕಿ ಇಟ್ಕೊತೀರ, ಆಯಿತಾ? 2-3 ಡುಮ್ಕಿ ಇಟ್ಕೊಂಡು ಅದು ಪಾಸ್ ಆಗಿರಲ್ಲ. ಅಕಸ್ಮಾತ್ ಡಿಗ್ರಿ ಆದಮೇಲೆ ಕೆಲಸಕ್ಕೆ ಹೋಗೋಣ ಅಂತಂದರೆ ಇನ್ಕಂಪ್ಲೀಟು. ಈ ಕಡೆ ಮನೇಲಿ ಫೋರ್ಸ್ ಮದುವೆ ಮಾಡೋಣ ಅಂತಂದ್ಬಿಟ್ಟು ಹಾಯ್ ಟಿಡಿ ಹಾಯ್. ಈಗಿರುವಾಗ ಇದನ್ನು ನೀವೇ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಎಜುಕೇಷನ್ ಮುಗಿಸಿ. ಎಲ್ರಿಗೂ ಹೇಳೋದು ಏನಂತಂದರೆ ಫಸ್ಟ್ ಎಜುಕೇಷನ್ನ ಮುಗಿಸಿ. ಯಾಕೆ ತಂದೆ ತಾಯಿ ಮನೇಲಿ ಫೋರ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ? ಯಾಕೆ ಫೋರ್ಸ್ ಮಾಡ್ತಾರೆ? ನಮ್ಮಪ್ಪ ನಮ್ಮಮ್ಮ ಮದುವೆ ಮಾಡಿಬಿಡ್ತಾರೆ ಡಿಗ್ರಿ ಆದ ತಕ್ಷಣ. ಅವ್ರಿಗೇನು ಹುಚ್ಚ? ನಿಮ್ಮ ಆಟಗಳೆಲ್ಲ ನೋಡಿರ್ತಾರೆ, ನಿಮ್ಮ ಫೋನ್ಗಳು, ನೀವು ಮಾತಾಡೋದು, ನೀವು ಓಡಾಡೋದು, ಇದನ್ನೆಲ್ಲ ನೋಡಿ ಅವರು ಇವಳಿಗೆ ಬೇಗ ಮದುವೆ ಮಾಡೋಣ, ಇಲ್ಲ ಇವನಿಗೆ ಜವಾಬ್ದಾರಿ ಬರಲ್ಲ, ಹುಡುಗಿರ ಜೊತೆ ಸುತ್ತಾನೆ, ಇವನು ಬೇಗ ಮದುವೆ ಮಾಡೋಣ ಅನ್ನೋ ಒಂದು ನಿರ್ಧಾರಕ್ಕೆ ತಂದೆ ತಾಯಿನೂ ಬರ್ತಾರೆ. ಅವ್ರಿಗೇನಂತಂದರೆ ನೀವು ಹಾಳಾಗಬಾರ್ದು ಅನ್ನೋದು ಅವ್ರ ಉದ್ದೇಶ. ನೀವು ಅದನ್ನು ನಮ್ಮಪ್ಪ ನಮ್ಮಮ್ಮ ನನ್ನ ಏನು ನೀವೊಂದು ದೊಡ್ಡ ಪ್ರೇಮಿ, ನಾನು ಪ್ರೇಮಿಗಳು ನನ್ನ ಮೇಲೆ ನನಗೆ ತುಂಬ ನಂಬಿಕೆ, ಏನು ತುಂಬ ಗೌರವ ಇದೆ, ಅದನ್ನು ನಾನು ಒಪ್ಕೋತೀನಿ. ಆದರೆ 21 ವರ್ಷ 19 ವರ್ಷ 18 ವರ್ಷಕ್ಕೆಲ್ಲ ನೀವು ದೊಡ್ಡ ಪ್ರೇಮಿಗಳು,
ನಿಮ್ಮನ್ನ ಕಂಟ್ರೋಲ್ ಮಾಡೋಕ್ಕೆ ಒಬ್ಬ ದೊಡ್ಡ ಸೈನ್ಯ ನಿಮ್ಮನ್ನು ಕೂಡ ಹಾಕಬೇಕು, ಪೊಲೀಸ್ ಸ್ಟೇಷನ್ವರೆಗೂ ಹೋಗ್ಬೇಕು. ಯಾವತ್ತೂ ಹೋಗದೇ ಇರೋರು ತಂದೆ ತಾಯಿ ಮೇಲೇ ಕಂಪ್ಲೇಂಟ್ ಕೊಡ್ತೀರಾ. ನಿಮ್ಗೆ ನಾಚಿಕೆ ಆಗಬೇಕು ಒಂದಷ್ಟು ಜನಕ್ಕೆ ಹಂಗೆ ಮಾಡಿರೋರಿಗೆ ಎಲ್ರಿಗೂ. ಲೈವ್ ಬರೋದು, ಲೈವ್ ಬಂದು ಫೇಸ್ಬುಕ್ಕಲ್ಲಿ ಅದಕ್ಕೊಂದು ರೀಲ್ಸ್ ಮಾಡಿ ಹಾಕೋದು, ಲೈವ್ ಬಂದು ರೀಲ್ಸ್ ಮಾಡಿ ಹಾಕೋದು. ಎಷ್ಟು ಹೇಸಿಗೆ ಅನಿಸುತ್ತೆ ಗೊತ್ತಾ? ಈ ಸಮಾಜ ಎಲ್ಲಿ ಹೋಗ್ತಾ ಇದೆ ಅಂತ ನಿಜವಾಗ್ಲೂ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ನಾನು ಇಷ್ಟೊಂದು ದುಃಖಪಟ್ಟು ಹೇಳ್ತಾ ಇದ್ದೀನಿ ಅಂದರೆ, ರೀಸೆಂಟಾಗಿ ನಮ್ಮ ಕುಟುಂಬದಲ್ಲೇ ಒಂದು ಹುಡುಗ, 22 ವರ್ಷದ ಹುಡುಗ, ತುಂಬ ಕಷ್ಟಪಟ್ಟು ಸಾಗಿದೆ ಹುಡುಗ. ಇದ್ದಕ್ಕಿದ್ದಂಗೆ ಅವನು ಸುಸೈಡ್ ಮಾಡ್ಕೊಂಡ್ಬಿಟ್ಟ. ಅವನು ಸುಸೈಡ್ ಮಾಡ್ಕೊತಾನೆ. ಅಂದರೆ ಮನೇಲಿ ಯಾರಿಗೂ ಅಷ್ಟೊಂದು ಹೇಳಿರಲ್ಲ, ಹಂಚ್ಕೊಂಡಿರಲ್ಲ, ಏನು ಹಂಚ್ಕೊಂಡಿರಲ್ಲ. ಒಂದ್ಸರಿ ನನಗೂ ಹಂಚ್ಕೊಂಡಿದ್ದ, ನನಗೆ ಹೇಳಿದ್ದ, ಅವಳು ಇನ್ನೂ 18 ವರ್ಷ, ಅವಳಿಗೆ ಇನ್ನೂ 18 ವರ್ಷ ತುಂಬಿಲ್ಲ ಅಂತ ಅವನೇ ಹೇಳ್ದ, 18 ವರ್ಷ ತುಂಬಿಲ್ಲ ಅಂತ. ಮತ್ತು ಈ ಅಡೋಲೆಸೆನ್ಸ್ ಏಜಲ್ಲಿ ಮಕ್ಕಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ. ನಾನೇನು ಹೇಳಿದೆ, ಅವಳಿಗೆ 18 ವರ್ಷ ತುಂಬಲಿ, ಅಲ್ಲಿ ಅಷ್ಟರೊಳಗೆ ಒಂದು ಸ್ವಲ್ಪ ಮೆಚ್ಯೂರಿಟಿ ಬರುತ್ತೆ ನಿಮಗೆ, ಅವಳು ಫಸ್ಟ್ ಎಜುಕೇಷನ್ ಮುಗಿಸ್ಲಿ ಅಂತೆಲ್ಲ ಹೇಳಿ ಅವ್ರಿಗೆ ನಾನು ಬುದ್ಧಿ ಹೇಳಲಿಕ್ಕಾಗಲ್ಲ. ಬುದ್ಧಿ ಯಾರಿಗೂ ಹೇಳೋಂಗಿಲ್ಲ ಇವಾಗ. ನಮ್ಮ ಮಕ್ಕಳಿಗೆ ಆಗಿ ಬುದ್ಧಿ ಹೇಳಿದ್ರು ಅವ್ರು ಅದನ್ನು ಬೇರೆ ಥರ ತಿಳ್ಕೊಂಡು ಮತ್ತೆ ಅವರು ನಮ್ಮ ಹತ್ರ ಹಂಚ್ಕೊಳ್ಳೋದನ್ನೇ ನಿಲ್ಲಿಸ್ಬಿಡ್ತಾರೆ. ಅವ್ರ ಹತ್ರ ಎಷ್ಟು ಫ್ರೆಂಡ್ಲಿ ಆಗಿದ್ರು ಅವ್ರು ಮಾಡೋ ಕೆಲಸನೇ ಮಾಡ್ತಾರೆ. ತುಂಬ ಫ್ರೆಂಡ್ಲಿ ಆಗಿಬಿಟ್ರು ಅವರು ತಲೆ ಮೇಲೆ ಹತ್ಕೊತಾರೆ. ಇಲ್ಲ ಸ್ಟ್ರಿಕ್ಟ್ ಮಾಡಿದ್ರೆ ಏನು ಹೇಳೋದೇ ಇಲ್ಲ. ಹಿಂಗಾಗಿ ಅವ್ರಿಗೆ 3 ದಿನ ಮೆಸೇಜ್ ಮಾಡಿಲ್ಲ ಅನ್ನೋ ಕಾರಣಕ್ಕೆ, ಬರೀ 3 ದಿನ ಅವ್ರಿಗೆ ಸೇಮ್ ಕ್ಯಾಸ್ಟೇ ಅವ್ರ ಅತ್ತೆ ಮಗಳೇ 3 ದಿನ ಮೆಸೇಜ್ ಮಾಡಿಲ್ಲ ಅವ್ರಿಗೆ ಅನ್ನೋ ಕಾರಣಕ್ಕೆ ಅವನು ಸುಸೈಡ್ ಮಾಡಿಕೊಂಡು ಸತ್ತೋದ. ಇದನ್ನೆಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ತುಂಬ ತುಂಬ ಭಯ ಆಗುತ್ತೆ. ಮುಂದಿನ ಜನ್ರೇಷನ್ಗೆ ನೀವು ಕೊಡ್ತಾ ಇರೋವಂಥ ಮೆಸೇಜ್ ಏನು ಅಂತ ಹೇಳ್ಬಿಟ್ಟು. ಇನ್ಸ್ಟಾಗ್ರಾಮಲ್ಲಿ ಯಾರೋ ಮೆಸೇಜ್ ಹಾಕಿದ್ರು, ಆನ್ಲೈನಲ್ಲಿ ಇಷ್ಟೊತ್ತವರೆಗೂ ಇರ್ತೀಯಾ, ಇವೆಲ್ಲ ಡೌಟ್ಸ್ಗಳು ಬರ್ತವೆ. ಲವ್ ಅಂದಮೇಲೆ ಪಾಸಿಟಿವ್ನೆಸ್ ಎಲ್ಲ ಬರುತ್ತೆ. ಇದಾದಾಗ್ಯೂ ಬರುವಂಥ ಕಾನ್ಫ್ಲಿಕ್ಟ್ಸ್ನ ನೀವು ಎದುರಿಸೋಕ್ಕೆ ಒಂದಷ್ಟು ಎಕನಾಮಿಕಲಿ, ಫಿಸಿಕಲಿ, ಮೆಂಟಲಿ ಪ್ರಿಪೇರ್ ಆಗಿರಬೇಕು. ಆವಾಗ ಮದುವೆ ಆಗಿ ಆಮೇಲೆ ನೀವೇನಾದರೂ ಮಾಡ್ಕೊಳ್ರಿ. ನೋಡಿದವರು ಹೌದು ನೀವು ಮಾಡ್ತಾ ಇರೋದು ಸರಿ ಇದೆ ಅಂತ ಹೇಳ್ಬಿಟ್ಟು ಒಪ್ಪುವಂಥದ್ದು ಆಗಿರಲಿ ಲವ್ ಅನ್ನೋದು. ನಾವು ಲವ್ ಮಾಡಿ ಮದುವೆ ಮಾಡಿಕೊಂಡ್ರೆ 8 ವರ್ಷ ಆಯಿತು. ಎಲ್ರಿಗೂ ಕಷ್ಟಗಳಂತೂ ಬಂದೇ ಬರ್ತವೆ ಮದುವೆ ಆದಮೇಲೆ. ಆಮೇಲೆ ಇನ್ನೊಂದು ವಿಚಾರ ಗೊತ್ತಿರಲಿ, ಲವ್ ಆಗಲಿ ಅರೇಂಜ್ ಆಗಿರಲಿ, ಮದುವೆ ಆದಮೇಲಂತೂ ಡಿಫ್ರೆಂಟ್ ಟೈಪ್ ಆಫ್ ಕಾನ್ಫ್ಲಿಕ್ಟ್ಸೇ ಎದುರಾಗೋದು. ಎಲ್ರಿಗೂ ಬೇರೆ ಬೇರೆ ಥರದ್ದೇ ಆಗುತ್ತೆ. ಹೆಲ್ತನ್ನು ಕಾಪಾಡ್ಕೊಳ್ಳಿ, ಅಪ್ಪ ಅಮ್ಮನ ಮಾತನ್ನು ಕೇಳಿ, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ. ಫೇಲ್ಯೂರ್ ಆದಾಗ ಏನು ಮಾಡಬೇಕು, ಅಕ್ಕ ಬ್ಲ್ಯಾಂಕ್ ಆಗಿಬಿಡುತ್ತೆ ಅಕ್ಕ ತಲೆ, ಅವಳು ಒಂದಿನ ಮೆಸೇಜ್ ಮಾಡಿಲ್ಲ ಅಂದರೆ ಬ್ಲ್ಯಾಂಕ್ ಆಗಿಬಿಡುತ್ತಕ್ಕ ಅಂತ ಹುಡುಗರು. ಅಕ್ಕ ಅವನು ಬೇರೆ ಹುಡುಗಿ ಜೊತೆ ಓಡಾಡ್ತಾ ಇದ್ದಾನೆ ಅವನು ಅಂತ ಹುಡುಗಿರು. ಹಂಗಾದಾಗ ಒಬ್ಬ ವ್ಯಕ್ತಿ ನಿಮ್ಮನ್ನು ಬೇಡ ಅಂದ್ಕೊಂಡಾಗ ಅವರನ್ನು ಫ್ರೀಯಾಗಿ ಬಿಟ್ಬಿಡಿ. ಯಾರು ನಮ್ಮನ್ನು ಪ್ರೀತಿ ಮಾಡ್ತಾರಲ್ಲ ಅವ್ರನ್ನ ಪ್ರೀತಿ ಮಾಡಬೇಕು. ಮನೆಯಲ್ಲಿ ಅಕ್ಕ ಅಪ್ಪ ಅಮ್ಮ ಎಷ್ಟು ಜನ ನಿಮ್ಮನ್ನು ಪ್ರೀತಿ ಮಾಡ್ತಾರೆ. ಯಾವತ್ತಾದ್ರೂ ನಿಮ್ಮ ತಂಗಿಗೆ ಐಫೋನ್ ಗಿಫ್ಟ್ ಮಾಡ್ತೀರಾ, ಕೆಲವರು ಮಾಡ್ತಿರೋದಲ್ಲ, ಅವ್ರ ಬಗ್ಗೆ ಹೇಳ್ತಾ ಇಲ್ಲ. ಇವರು ಪ್ರೇಮಿಗಳಿಗೋಸ್ಕರ ಮಾಡ್ತಾರಲ್ಲ, ಅಪ್ಪ ಅಮ್ಮ ದುಡ್ಡು ಕೊಟ್ಟು ಅವ್ರ ಹತ್ರ ಏನಕ್ಕೂ ಅಂತ ತಗೊಂಬರೋದು ಬರ್ತ್ಡೇಗಳು, ಐಫೋನ್ ಗಿಫ್ಟ್ಗಳು. ಇವ್ರಿಗೆ ಅಪ್ಪ ಅಮ್ಮ ನೋಡಿದ್ರೆ ಕೂಲಿ ಕೆಲಸ, 250 ರೂಪಾಯಿ 300 ರೂಪಾಯಿ ಕೂಲಿ ಕೆಲಸ ಮಾಡೋದು. ಇವ್ರು ನೋಡಿದ್ರೆ ಗರ್ಲ್ ಫ್ರೆಂಡ್ಸ್ಗೆ ಗಿಫ್ಟ್ಗಳು ಮಾಡೋದು. ಹುಡುಗಿರೇನು ಕಡಿಮೆ ಇಲ್ಲ, ಹುಡುಗಿರು ಸೇಮೆ. ಫೋನ್ ಇಲ್ಲ ಅಂದರೆ ಅವ್ರ ಜೀವನನೇ ಇಲ್ಲ. ಇವಾಗ ಫೋನ್ ಏನಾದರೂ ಕೆಟ್ಟೋಯ್ತು ಅಂದರೆ ಸಂಜೆಗೆ ಬೇಕು ಇವಾಗ ನನಗೆ ಫೋನು. ಅವರಮ್ಮ ನೋಡಿದ್ರೆ ಕೂಲಿ ಮಾಡ್ತಾ ಇರ್ತಾಳೆ. ಇವಳು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿದಿರ, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿದ್ರೆ ಇವಳು ನಿದ್ದೆನೇ ಬರಲ್ಲ. ಅವ್ರ ಅಮ್ಮನಿಗೆ ಇವೇನು ಐಡಿಯಾನೂ ಇರಲ್ಲ. ಇನ್ಸ್ಟಾಗ್ರಾಮ್ ಅಂದರೆ ಏನು, ಈ ಫೇಸ್ಬುಕ್ ಅಂದರೆ ಏನು, ಈ ವಾಟ್ಸಪ್ಪಲ್ಲಿ ಹೆಂಗೆ, ಇನ್ನೊಂದು ವಿಚಿತ್ರವಾದ ಆ್ಯಪ್ಸು. ಟೆಕ್ನಾಲಜಿನ ಒಳ್ಳೆಯದಕ್ಕೆ ಉಪಯೋಗಿಸ್ಕೊಳ್ಳಿ. ಎಲ್ಲ ಯೂಟ್ಯೂಬಲ್ಲಿ ಎಲ್ಲ ನೋಟ್ಸು ಸಿಗುತ್ತೆ, ನಿಮ್ಗೆ ಏನೇನು ಬೇಕು. ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಸಿಗುತ್ತೆ. ನಿಮ್ಮ ಎಜುಕೇಷನ್ಗೆ ಸಂಬಂಧಪಟ್ಟದ್ದು ಎಲ್ಲವನ್ನು ನಾವು ಡೌನ್ಲೋಡ್ ಮಾಡ್ಕೋಬೋದು ಸೋಷಿಯಲ್ ಮೀಡಿಯಾದಿಂದ. ಅದಕ್ಕೆ ಉಪಯೋಗಿಸ್ಕೊಳ್ರಿ ನಿಮ್ಮ ಟ್ಯಾಲೆಂಟ್ನ. ಬರೀ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ವಾಟ್ಸಪ್ಪು ಇದರಲ್ಲೇ ಕಾಲ ಕಳೆದು ಓದೋ ಟೈಮಲ್ಲೆಲ್ಲ ಡುಂಕಿ ಮಾಡಿಕೊಂಡು ಆಮೇಲೆ ಈ ಕಡೆ ಫ್ಯೂಚರ್ಗೂ ನೀವು ನಿಮ್ಮ ಮಾಡಿರೋ ಕೆಲಸಗಳು ಹೆಲ್ಪ್ ಆಗಲ್ಲ. ಮದುವೆ ಆದಮೇಲೆ ಈ ಲವ್ ಮಾಡಿದ್ರನ್ನೇ ಮದುವೆ ಆಗ್ತೀರಂತ ಏನು ಗ್ಯಾರಂಟಿ ಇಲ್ಲ. ಯಾರೋ ಒಬ್ಬನ ಮದುವೆ ಆಗೋದು, ಮತ್ತು ಅವನಿಗೂ ನಿಮ್ಗೆ ಹೊಂದಾಣಿಕೆ ಇಲ್ಲ, ನಾಳೆ ಬಂದು ಅಪ್ಪನ ಮನೇಲಿ ಬಿದ್ದಿರಬೇಕಾಗುತ್ತೆ. ಆವಾಗ ಅಪ್ಪನ ಮನೆಯವ್ರು ನೀನು ಹೆಂಗೆ ನೋಡ್ತಾರೆ? ಆಲ್ರೆಡಿ ನೀನು ಮಾಡಿರೋದೆಲ್ಲ ನೆನಪಿರುತ್ತೆ. ಓದೋ ಟೈಮಲ್ಲಿ ಓದಿದ್ರೆ ನೀನು ಯಾಕೆ ಹಿಂಗೆ ಆಗ್ತಾಯಿದೆ ಅಂತ ಹೋಗ್ತಾರೆ ಅಲ್ವಾ? ಆವಾಗ ನೀನೇ ರಿಗ್ರೆಟ್ ಆಗೋದು. ಹುಡುಗಿರು ಅಷ್ಟೇ, ಹುಡುಗರು ಅಷ್ಟೇ. ಆ
ನಮ್ಮ ಸರ್ ಕೂಡ ಬಂದಿದ್ದಾರೆ, ಶ್ರೀನಿವಾಸ್ ಸರ್. ತುಂಬ ತುಂಬ ಧನ್ಯವಾದಗಳು ಸರ್. ನಮಸ್ತೆ ನಮಸ್ತೆ. ರಾಜಶೇಖರ್ ಸಹ ಬಂದಿದ್ದಾರೆ. ಏನಾದ್ರು ತಪ್ಪಿದ್ರೆ ಇದನ್ನ ಕಮೆಂಟಲ್ಲಿ ತಿಳಿಸಿ. ಇದೇ ಫಸ್ಟ್ ಲೈವ್ ಬರ್ತಾ ಇರೋದು. ಟೀಚಿಂಗ್ ಆದಮೇಲೆ ನಾನು ಎಲ್ಲೂ ಮಾತಾಡಿದ್ದೇ ಇಲ್ಲ. ಇದು ಫೇಲ್ಯೂರ್ಸ್ ಆದಾಗ, ಲವ್ ಫೇಲ್ಯೂರ್ಸ್ ಆದಾಗ ನೀವು ಒಂದು ಅಂದಷ್ಟು ಪ್ರಿಕಾಷನ್ಸ್ ತಗೊಳ್ಳಿ. ಮನೆಯಲ್ಲಿ ಲವ್ ಫೇಲ್ಯೂರ್ ಆದ ತಕ್ಷಣ ಫುಲ್ ಮೋಡಿ ಆಗೋದು, ಇಲ್ಲ ಕೆಟ್ಟ ಯೋಚನೆಗಳನ್ನ ತಗೊಳ್ಳೋದು. ಈ ಥರ ಸುಸೈಡ್ ಮಾಡ್ಕೊಳ್ಳೋದಾಗಿರಲಿ, ಇಲ್ಲ ಕುಡಿತದ ಚಟಕ್ಕೆ ಬೀಳೋದಾಗಲಿ, ಇಲ್ಲ ಬೇರೆ ಮದ್ಯ ವ್ಯಸನಗಳ ಜೊತೆ ಸೇರೋದಾಗಿರಲಿ, ಮನೆ ಬಿಟ್ಟು ಎಲ್ಲೋ ದೂರ ಹೋಗ್ಬಿಡೋದು, ಬ್ಲ್ಯಾಕ್ ಮೇಲ್ ಮಾಡೋದು, ಹುಡುಗಿರಿಗೆ ಬ್ಲ್ಯಾಕ್ ಮೇಲ್ ಮಾಡೋದು, ನಿನ್ನ ಫೋಟೋಸ್ನ ಫೇಸ್ಬುಕ್ ಹಾಕ್ತೀನಿ, ನಿನ್ನ ಜೊತೆ ಸುತ್ತಿರೋದನ್ನೆಲ್ಲ ಅಲ್ಲಾಗ್ತೀನಿ ಇಲ್ಲಾಗ್ತೀನಿ ಅಂತ ಅವ್ರಿಗೆ ಟಾರ್ಚರ್ ಕೊಡೋದು. ಅವ್ರ ಪರಿಸ್ಥಿತಿ ಹೇಗಿರುತ್ತೋ ನಮ್ಗೆ ಹೇಳೋಕ್ಕಾಗಲ್ಲ. ಎಲ್ಲ ಪರಿಸ್ಥಿತಿನೂ ಒಂದೇ ಥರನೇ ಇರಲ್ಲ. ಹುಡುಗಿರು ಸೇಮ್ ಬ್ಲ್ಯಾಕ್ ಮೇಲ್ ಮಾಡೋದು, ಹುಡುಗರಿಗೆ ನೀನು ಮದುವೆ ಮಾಡ್ಕೊಂಡಿಲ್ಲ ಅಂದರೆ ಏನೋ ಸುಳ್ಳು ಆಪಾದನೆಗಳನ್ನ ಹಾಕ್ಬಿಡೋದು ಹುಡುಗರ ಮೇಲೆ. ಅವ್ರಿಗೊಂದಷ್ಟು ಜವಾಬ್ದಾರಿ ಇರುತ್ತೆ, ಅದನ್ನ ಇವರು ತಿಳ್ಕೊಳ್ಳಲ್ಲ. ಈ ಸಂದರ್ಭದಲ್ಲಿ ನೀವೇನು ಮಾಡ್ಬೇಕಂತಂದ್ರೆ ಒಂದು ಆಪ್ತ ಸಮಾಲೋಚನೆ ತಗೊಳ್ಳಿ. ಯಾರ ಹತ್ರ ಆದ್ರೂ ತಗೊಳ್ಳಿ. ನಿಮ್ಮ ಮನೆಯವ್ರಿಗೆ ಹೇಳಕ್ ಇಷ್ಟ ಇಲ್ವಾ ಈ ಫೇಲ್ಯೂರ್ಸ್ ಬಗ್ಗೆ? ಹೇಳಕ್ ಇಷ್ಟ ಇರಲ್ಲ, ಯಾಕಂದ್ರೆ ಮನೆಯವ್ರು ನಿಮ್ಮ ಶತ್ರುಗಳಲ್ವಾ ಲವ್ಗೆ. ಅದಕ್ಕೇನು ಮಾಡ್ತೀರಾ, ಫ್ರೆಂಡ್ಸ್ನ, ಒಂದಷ್ಟು ಒಳ್ಳೆ ಫ್ರೆಂಡ್ಸ್ನ, ಅಷ್ಟಲ್ಲಿದ್ರೆ ಯಾವುದೋ ಒಂದು ಫ್ರೆಂಡ್ ಆದ್ರೂ ಇರ್ತಾರಲ್ಲಪ್ಪ, ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ. ಶೇರ್ ಮಾಡಿಕೊಂಡು ಹಿಂಗಾಗಿದೆ, ನಾನು ಏನು ಮಾಡ್ಬೋದು ಅಂತ ಹೇಳಿ ಒಂದು ಸ್ವಲ್ಪ ಗ್ಯಾಪ್ ತಗೊಳ್ಳಿ. ಈ ಫೇಲ್ಯೂರ್ಗೆ ಮತ್ತು ಇನ್ನೊಂದು ಲವ್ಗೆ ದಯವಿಟ್ಟು ಗ್ಯಾಪ್ ತಗೊಳ್ಳಿ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ಗ್ಯಾಪ್ ಇಲ್ಲ, ಇವಳು ಬಿಟ್ಟು ಹೋದ್ಲು, ಇನ್ನೊಬ್ಬಳನ್ನ ಆ ಗ್ಯಾಪ್ಗೆ ಫಿಲ್ ಮಾಡ್ಕೊಡೋದು, ಇದು ತುಂಬ ತಪ್ಪು. ಆ ಕೋಪದಲ್ಲಿ, ಆ ಸಿಟ್ಟಲ್ಲಿ ಅದು ಯಾರು ನಿಮ್ಮ ಲೈಫ್ಗೆ ಎಂಟರ್ ಆಗ್ತಾರ ಅನ್ನೋದು ಕೂಡ ನೀವು ಊಹೆ ಮಾಡೋದು ಕೂಡ ಆಗೋದಿಲ್ಲ. ಸೇಮ್ ಹ್ಯಾಪನ್ಸ್ ಇನ್ ಗರ್ಲ್ಸ್ ಆಲ್ಸೋ. ಗರ್ಲು ಅಷ್ಟೇ, ಈ ಹುಡುಗ ಬಿಟ್ಟ ಅವನ ಪ್ಲೇಸ್ಗೆ ಇನ್ನೊಬ್ರು ಯಾರನ್ನೋ ರೀಪ್ಲೇಸ್ ಮಾಡೋಕ್ಕೆ ಹುಡುಕ್ತಾ ಇರ್ತಾರೆ ಈ ಜನ್ರೇಷನ್. ನನ್ನ 19 ಜನ್ರೇಷನ್ ಬಗ್ಗೆ ಮಾತಾಡ್ತಾ ಇಲ್ಲ. ಆ ಲವ್ ತುಂಬ ತುಂಬ ಪ್ಯೂರ್ ಲವ್ಸ್. ಅವರೆಲ್ಲ ಒಂದು ಸಿಂಗಲ್ ಹುಡುಗಿನ ಸಿಂಗಲ್ ಹುಡುಗರನ್ನೇ ಲವ್ ಮಾಡಿಕೊಂಡು ಒನ್ ಸೈಡ್ ಲವ್ ಹಾಗೆ ಇರ್ತಾರೆ. ಈ ಜನ್ರೇಷನ್ನು ಈಗ 2000 ಏನು ಬರ್ತಾ ಇದೆ ಈ ಜನ್ರೇಷನ್ನು, ಇನ್ಸ್ಟಾಗ್ರಾಮಲ್ಲಿ ಒಂದು 5 ಫೇಕ್ ಅಕೌಂಟ್ಸ್ ಇರ್ತವೆ. ಎಲ್ರಿಗೂ ಮೆಸೇಜ್ ಮಾಡ್ತಾರೆ, ಇವಳಲ್ದಿರ ಇನ್ನೊಬ್ಳು, ಇವನಲ್ದಿದ್ರೆ ಇನ್ನೊಬ್ನು ಅಂತ ಹೇಳ್ಬಿಟ್ಟು ಮೆಸೇಜ್ಗಳೆಲ್ಲ ಮಾಡ್ಕೊತಾರೆ. ಇನ್ಸ್ಟಾಗ್ರಾಮಲ್ಲಿ ಕಾಲ್ಸು ಮಾಡ್ಕೊತಾರೆ. ಏನೋ ಇದೊಂದು ಟೈಮ್ ಪಾಸ್ ಅಕ್ಕ. ಎಷ್ಟೋ ಜನ ಹುಡುಗರು ಮದುವೆಗಂತ ಅಕ್ಕ ಯಾವ್ದಾದ್ರು ಹುಡುಗಿರಿದ್ರೆ ಹೇಳಿ ಅಂತ ನನಗೆ ಕಾಲ್ಸ್ ಎಲ್ಲ ಬರ್ತವೆ. ನಾನು ಯಾವಾಗ ನೋಡಿದ್ರು ಫೋನ್ ಬಿಸಿ ಬರುತ್ತಲ್ಲ, ಲವ್ ಮಾಡ್ತಾ ಇದ್ರೆ ಯಾವುದೋ ಒಂದು ಹುಡುಗಿನ ಲವ್ ಮಾಡ್ತಾ ಇದ್ರೆ ಮದುವೆ ಮಾಡ್ಕೊಳ್ಳೋದ್ರೆ ಅಕ್ಕ ಅವರು ಮ್ಯಾರೇಜ್ ಮೆಟೀರಿಯಲ್ ಅಲ್ಲ ಅಂತ ಹೇಳ್ತಾರೆ. ನಮ್ಮ ಸ್ವಂತ ಅಣ್ಣ ತಮ್ಮಂದ್ರೆ ನಾನು ಹೇಳ್ತಾ ಇದ್ದೀನಿ, ಅವರು ಮ್ಯಾರೇಜ್ ಮೆಟೀರಿಯಲ್ಸ್ ಅಲ್ಲ, ಅವ್ರು ಏನಾದರೂ ಮಾತಾಡ್ಬೋದು ಅಷ್ಟೇ ಅಂತ ಹೇಳ್ತಾರೆ. ಹೆಂಗೆ ಇದು? ಮ್ಯಾರೇಜ್ ಮೆಟೀರಿಯಲ್ ಅಂತಂದರೆ ಬೇರೆ, ಲವ್ ಮಾಡೋಕ್ಕೆ ಬೇರೆ ಇರ್ತಾರ? ಹುಡುಗಿರಿಗೂ ಹೇಳ್ತಾ ಇದ್ದೀನಿ, ಹುಡುಗಿರು ತುಂಬ ತುಂಬ ಕೇರ್ಫುಲ್ ಆಗಿರ್ಬೇಕು. ಯಾಕಂದರೆ ಲವ್ವಲ್ಲಿ ಲಾಸ್ ಆಗೋದು ಹುಡುಗಿರು ಲಾಸ್ ಆಗ್ತಾರೆ, ಹುಡುಗರು ಲಾಸ್ ಆಗ್ತಾರೆ. ಅದಕ್ಕೆ ಕಂಪೇರ್ ಮಾಡಿದಾಗ ಹುಡುಗಿರೇ ತುಂಬ ಲಾಸ್ ಆಗ್ತಾರೆ ಅಲ್ವಾ? ಅವ್ರು ತುಂಬ ಫಾರ್ವರ್ಡ್ ಹೋಗಿದ್ರೆ ಅವರ ಜೀವನ ಪೂರ್ತಿ ಅವ್ರು ಹಾಳಾಗ್ಬೋದು. ಹುಡುಗರು ಹೆಂಗೋ ಇವಳಲ್ಲೇ ಇನ್ನೊಬ್ಳು ಅಂತ ಹೊರಟಾಗ್ತಾರೆ. ಹುಡುಗಿರು ಹಂಗಿರಲ್ಲ. ಮದುವೆ ಆದಮೇಲೆ ಅಕಸ್ಮಾತ್ ಅವನ ಗಂಡಂಗೆ ಈ ಫ್ಯೂಚರ್ ಎಲ್ಲ ಗೊತ್ತಾಗಿ ಅವನೇನಾದರೂ ಅಂತ ಇಂಥ ಸೈಕೋ ಆಗಿದ್ರೆ ಮನೆ ಕಳಿಸ್ತಾನೆ ಅಲ್ವಾ? ಅದಕ್ಕೆ ಒಂದು ಸ್ವಲ್ಪ ಜಾಗರೂಕತೆಯಿಂದ ಲೈಫ್ನ ಲೀಡ್ ಮಾಡಿ, ದೊಡ್ಡವ್ರು ಹೇಳೋದನ್ನ ಕೇಳಿ. ನಿಮ್ಗೆ ಅಷ್ಟು ಹೇಳೋಕ್ಕಾಗ್ತಲ್ಲ ಅಂದರೆ ಯಾರಾದ್ರೂ ಟೀಚರ್ಸ್ ಹತ್ರ ಹೇಳ್ಕೊಂಡು ನಾನು ನೆಕ್ಸ್ಟ್ ಏನು ಮಾಡ್ಬೋದು, ಈ ಗ್ಯಾಪ್ನ ಹೆಂಗೆ ಫಿಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಅದನ್ನು ಪಾಸಿಟಿವ್ ಆಗಿ ಫಿಲ್ ಮಾಡಿ. ಎಷ್ಟೋ ಜನ ಗಾರೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಆ ಗಾರೆ ಕೆಲಸ ವಿಡಿಯೋಗಳು ಅಪ್ಲೋಡ್ ಮಾಡ್ತಾರೆ, ವ್ಲಾಗ್ಸ್ ಮಾಡ್ತಾರೆ, ಯೂಟ್ಯೂಬ್ಸಲ್ಲೆಲ್ಲ ಮತ್ತು ಫೇಸ್ಬುಕ್ಗಳಲ್ಲೆಲ್ಲ ಹಾಕ್ತಾ ಇರ್ತಾರೆ, ಅರ್ನ್ ಮಾಡ್ತಾ ಇದ್ದಾರೆ. ಮನೆಯಲ್ಲೇ ಕೂತ್ಕೊಂಡು ಎಷ್ಟೋ ಜನ ಅರ್ನ್ ಮಾಡ್ತಾ ಇದ್ದಾರೆ. ಇವಾಗ ದುಡ್ಡು ಗಳಿಸೋದಕ್ಕೇನು ತೊಂದರೆ ಇಲ್ಲ, ಆದರೆ ಬುದ್ಧಿನ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ. ದಯವಿಟ್ಟು ಹೇಳ್ತಾ ಇದ್ದೀನಿ. ನಮ್ಮ ಮನೇಲಿ, ನಮ್ಮ ಕುಟುಂಬದಲ್ಲೇ ನಡೆದಂತಹ ಘಟನೆಗಳು ತುಂಬ, ಇದು ಒಂದೇ ಉದಾಹರಣೆ ಅಲ್ವಾ? ಅದು ನಿಮಗೂ ಗೊತ್ತಿದೆ. ಈಗ ಹುಡುಗರು ಮತ್ತು ಹುಡುಗಿಯರೆಲ್ಲ ಜವಾಬ್ದಾರಿಯಿಂದ ಒಂದಷ್ಟು ನಿರ್ಧಾರಗಳನ್ನ ತಗೊಳ್ಳಿ. ಯಾವುದೇ ಕಾರಣಕ್ಕೂ ಲಾಸ್ಟ್ ಆಪ್ಷನ್ನು ಸೂಸೈಡ್ ಅಂತ ಹೋಗಬೇಡಿ. ಇಲ್ಲಿ ಒಕ್ಲೇರಿ ಬೆಟ್ಟದಲ್ಲಿ 1-2-3 ಇನ್ಸಿಡೆಂಟ್ ಆಯಿತು. ಅದೆಲ್ಲ ನಿಮಗೂ ಗೊತ್ತಿದೆ, ನ್ಯೂಸ್ ಚಾನಲ್ಸ್ ಎಲ್ಲ ಬಂದಿತ್ತು. 1-2-3 ವರ್ಷದಿಂದ ಲವ್ ಮಾಡ್ತಾ ಇದ್ದ ಇಬ್ಬರು ಕಪಲ್ಸು ಮದುವೆ ಒಂದೇ ಗಂಡು ಮಗು. ಅವನು 3 ಜನ ಅಕ್ಕ ತಂಗಿರು, ಇವನೊಂದು ಗಂಡು ಮಗು. ಅಪ್ಪ ಕೊಡ್ಸಿದ ಬೈಕು, ಅಪ್ಪ ಚೆನ್ನಾಗಿ ದುಡ್ದು ಹಾಕ್ತಾ ಇದ್ದಿದ್ದು. ಇವನು ಹುಡುಗಿ ಜೊತೆ ಮಜಾ ಮಾಡ್ತಾ ಇದ್ದಿತ್ತು. ಅವ್ರ ಅತ್ತೆ ಮಗಳು ಯಾರು ಅಂತ
ಸಡನ್ನಾಗಿ ಇವನಿಗೆ ರಿಯಲೈಸ್ ಆಗಿಬಿಟ್ಟು ಮದುವೆ ಮಾಡ್ಕೊಳ್ಳೋಣ ಅಂತ ಬೆಟ್ಟದ ಮೇಲೆ ಕರ್ಕೊಂಡು ಹೋಗಿದ್ದಾನೆ. ಬೆಟ್ಟದ ಮೇಲೆ ಕರ್ಕೊಂಡು ಹೋಗಿ ಅವಳಿಗೆ ಇವಾಗೆ ಬೇಡ, ಮದುವೆ ಬೇಡ ಈಗ ಸದ್ಯಕ್ಕೆ ಅಂತ ಕನ್ವಿನ್ಸ್ ಮಾಡಿದ್ದಾಳೆ. ಇವನು ದೀಪಿಕಾ ಹಾಯ್ಮ ಕನ್ವಿನ್ಸ್ ಮಾಡಿದ್ದಾಳೆ. ಅವನು ಕೇಳಿಲ್ಲ, ಇವಳು ಬಂದ್ಬಿಟ್ಟಿದ್ದಾಳೆ ಮನೆಗೆ. ಇವನು ಅಲ್ಲೇ ಇದ್ಬಿಟ್ಟು ಇಲ್ಲ ನಾನು ಇಲ್ಲೇ ಇರ್ತೀನಿ, ನಾನು ಈ ಥರ ಏನೋ ಮಾಡ್ಕೊತೀನಿ ಅಂತ ಹೆದರ್ಸಿದ್ದಾನೆ. ಇವ್ರು ಎದುರ್ಸೋದು ಬಿಡು ಅಂತ ಇವಳು ಸುಮ್ಮನೆ ಆಗ್ಬಿಟ್ಟಿದ್ದಾಳೆ. 3 ದಿನ ಆದರೂ ಮನೆಗೆ ಹೋಗಿಲ್ಲ. ಹುಡುಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವನ ಬೈಕು ಬೆಟ್ಟದ ಮೇಲೇನೆ ಇದೆ, ಬಿಳಿ ಬೆಟ್ಟ ಒಟ್ಲೇರಿ ಹತ್ರ. ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ರು ತಗೊಂಡಿಲ್ಲ, ಯಾಕಂದ್ರೆ ಇವನು ಫಸ್ಟ್ ಇದೇ ಟೈಮ್ ಅಲ್ಲ ಮಾಡಿರೋದು, 2-3 ಸರಿ ಮಾಡಿದ್ದಾನೆ. ಸೊ ಇವನು ಎಲ್ಲಾದರೂ ವಾಪಸ್ ಬರ್ತಾನೆ ಬಿಡು ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡಿದ್ದಾರೆ. ಇವನು 3 ದಿನ ಆದರೂ ಬಂದಿಲ್ಲ ಮರಿ. ಆಮೇಲೆ ಪೊಲೀಸ್ನವ್ರಿಗೆ ಒಂದು ಸ್ವಲ್ಪ ಪ್ರೆಷರ್ ಹಾಕಿ ಹೋಗಿ ಬೆಟ್ಟ ಎಲ್ಲ ಹುಡುಕಿದ್ದಾರೆ. ಬೆಟ್ಟದಲ್ಲಿ ಎಲ್ಲೂ ಇಲ್ಲ, ಗಾಡಿ ಇದೆ, ಇವನು ವಸ್ತುಗಳೆಲ್ಲ ಸಿಕ್ಕಿದ್ದಾವೆ. ಸೊ ಹಿಂಗಾಯ್ತು. ಇದಾದ್ಮೇಲೆ ಸುಮಾರು ಒಂದು 2-3 ತಿಂಗಳು ಅನ್ಕೋತೀನಿ, ಅವನು ಬಾಡಿನೂ ಸಿಗಲಿಲ್ಲ, ಮತ್ತು ಅವ್ನು ಏನಾದ್ರು ಅಂತಲೂ ಗೊತ್ತಿಲ್ಲ. ಇದಾದ್ಮೇಲೆ 2-3 ತಿಂಗಳಿಗೆ ಸೇಮ್ ಪ್ಲೇಸಲ್ಲಿ ಸೇಮ್ ಕೇಸು ಆಯಿತು. ಯಾವುದೋ ಒಂದು ಹುಡುಗಿ ಹೋಗಿ ಸುಸೈಡ್ ಮಾಡ್ಕೊಂಡಿದ್ದಾರಂತ ಒಂದು ಮಾಹಿತಿ ಗೊತ್ತಾದಾಗ ಪೊಲೀಸ್ನವ್ರು ಹುಡ್ಕಕ್ಕೆ ಹೋಗಿದ್ದಾರೆ. ಪೊಲೀಸ್ನವ್ರು ಹುಡ್ಕಕ್ಕೆ ಹೋದಾಗ ಈ ಫಸ್ಟು ಹುಡುಗ ಒಂದು ಬ್ಲ್ಯಾಕ್ ಮೇಲ್ ಮಾಡಿದ್ನ, ಅವನ ಬಾಡಿ ನೀರಾಗ್ಬಿಟ್ಟಿದೆ. ಅವನು ಏನು ಸುಸೈಡ್ ಮಾಡ್ಕೊಂಡಿದ್ದಾನೆ, ಹ್ಯಾಂಗ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅವನ ಬಾಡಿ ಎಲ್ಲ ಅದು ಮಾಂಸ ಎಲ್ಲ ಕೊಳೆತು ಕೆಳಗಡೆ ಬಿದ್ದಿದೆ. ಅವನ ID ಕಾರ್ಡ್ ಎಲ್ಲ ನೋಡಿ ಇವನೇ ಅಂತ ಗುರ್ತಿಡಿದ್ರು. ಕಡೆಗೆ ಅದು ಏನು ಕೊಳ್ತಿದ್ದ ಮಾಂಸದ ಮುದ್ದೆಗಳನ್ನೇ ಅವ್ರ ತಂದೆ ತಾಯಿಗೆ ಒಪ್ಪಿಸಿದ್ರು. ಇದರಲ್ಲಿ ತಪ್ಪು ಯಾರ್ದು? ಆ ಹುಡುಗಿ ತಪ್ಪ? ಅವಳು ಹೇಳ್ಬಿಟ್ಟು ಹೋಗಿದ್ದಾಳೆ ಮನೆಗೆ, ಈಗಲೇ ಬೇಡ, ಅವಳು ಹೇಳಿರೋದೇನು ಈಗಲೇ ಬೇಡ ಮದುವೆ, ಒಂದು ಸ್ವಲ್ಪ ಟೈಮ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗಿದ್ದಾಳೆ. ಇವನು ಅಷ್ಟಕ್ಕೆ ಅಂತ ಹೇಳೋಕ್ಕಾಗಲ್ಲ, ಅವರು ಫೀಲಿಂಗ್ಸ್ ಹೆಂಗಿರ್ತಾವಂತ ಹೇಳೋಕ್ಕಾಗಲ್ಲ. ಇವನೊಬ್ಬನೇ ಮಗ ಅಲ್ಲ, ಯೋಚನೆ ಮಾಡಬೇಕಾಗಿತ್ತು. ಅವ್ರ ತಂದೆ ತಾಯಿ ಗೋಳು ಹೇಳ್ತೀರದು, ಪಾಪ ಹೇಳ್ತಿರೋದು ಅವ್ರ ತಂದೆ ತಾಯಿ ಗೋಳು. ಒಂದೇ ಮಗು. ಪ್ರವೀಣ್ ಅವ್ರು ಬಂದರು ಲೈವ್ ನೋಡೋಕ್ಕೆ. ಈ ಥರ ಕೇಸಸ್ಸು ಎಷ್ಟೋ ಒಂದಷ್ಟು. ಅದಕ್ಕೆ ಜವಾಬ್ದಾರಿಯಿಂದ ಬಿಹೇವ್ ಮಾಡಿರಿ. ಹುಡುಗರು ಅಷ್ಟೇ, ಹುಡುಗಿರಷ್ಟೇ. ಲವ್ ಮಾಡಿ, ಆದರೆ ಫಸ್ಟ್ ಎಜುಕೇಷನ್ನ ಕಂಪ್ಲೀಟ್ ಮಾಡಿ. ನಿಮ್ಗೆ ಅಷ್ಟರೊಳಗೆ ಮೆಚ್ಯೂರಿಟಿ ಬರುತ್ತೆ. ನೀವು ಇದೇ ಹುಡುಗಿನ ಮದುವೆ ಆಗಬೇಕಾ ಇಲ್ಲ ಇದೇ ಹುಡುಗನ ಮದುವೆ ಆಗಬೇಕಾ ಅನ್ನೋದ್ರ ಬಗ್ಗೆ ನಿಮ್ಗೆ ಒಂದಷ್ಟು ನಾಲೆಡ್ಜ್ ಬರುತ್ತೆ. ಇದು ಮದುವೆ ಆದರೆ ನಾವು ಮುಂದಕ್ಕೆ ಹೋಗ್ತೀವಾ, ಏನಿದ್ರ ಗುಟ್ಟು ಅನ್ನೋದೆಲ್ಲ ನಿಮ್ಗೆ ಒಂದಷ್ಟು ಗೊತ್ತಾಗುತ್ತೆ. ಅದಕ್ಕೆ ಫಸ್ಟು ನೀವೊಂದು ಎಕನಾಮಿಕ್ ಸ್ಟೆಬಿಲಿಟಿನ ತಗೊಳ್ಳಿ. ಅದಾದಮೇಲೆ ಖಂಡಿತವಾಗ್ಲೂ ನೀವು ಮದುವೆ ಅನ್ನೋ ಒಂದು ಇನ್ಸ್ಟಿಟ್ಯೂಷನ್ಗೆ ಕಾಲಿಡಿ. ಮದುವೆ ಅನ್ನೋದು ಅಷ್ಟು ಈಸಿ ಪ್ರೋಸೆಸ್ ಅಲ್ಲ. ಮ್ಯಾರೇಜೇ ಫೈನಲ್ ಅಲ್ಲ ಲವ್ಗೆ. ಎಲ್ಲರೂ ಅಂದ್ಕೊಂಡಿದ್ದಾರೆ ಲವ್ ಮಾಡಿದವರೆಲ್ಲ ಮ್ಯಾರೇಜೇ ಫೈನಲ್ ಅಂತ. ಲವ್ ಮಾಡಿದವ್ರಿಗೆ ಮ್ಯಾರೇಜ್ ಫೈನಲ್ ಅಲ್ಲ. ಆ್ಯಕ್ಚುಲಿ ಅದೇ ಸ್ಟಾರ್ಟಿಂಗ್ ಪಾಯಿಂಟ್. ಅವ್ರ ಲವ್ ಮೇಕಿಂಗ್ ಪ್ರೋಸೆಸ್ಗೆ ಮ್ಯಾರೇಜ್ ಇಸ್ ದ ಸ್ಟಾರ್ಟಿಂಗ್ ಪಾಯಿಂಟ್. ಅಲ್ಲಿಂದಾನೇ ನೀವು ಇಷ್ಟು ದಿನ ಏನೇನೋ 10 ವರ್ಷದಿಂದ ಲವ್ ಮಾಡ್ಕೊಂಡು ಬಂದಿರ್ತೀರ. ಮದುವೆ 3 ತಿಂಗಳಿಗೆ ಡೈವರ್ಸ್ ಬೇಕು ಅಂತ ಅಪ್ಲೈ ಮಾಡಿರ್ತೀರ, ಇಲ್ಲ ಇನ್ನು ಏನೋ ಒಂದು ಮಾಡ್ಕೊಂಡು ಸತ್ತಿರ್ತೀರ. ಏನಿದು ಲವ್? ನಿಜವಾಗ್ಲೂ ನೀವು ಲವ್ ಮಾಡಿದಿರೋ ಇನ್ನೇನು ಮಾಡಿದಾರೋ ನನಗಂತೂ ಗೊತ್ತಿಲ್ಲ. 10 ವರ್ಷ ಲವ್ ಮಾಡ್ಕೊಂಡು ಬಂದಿರ್ತೀರ. ಮದುವೆ 3 ತಿಂಗಳಿಗೆ ಡೈವರ್ಸ್ ಬೇಕು ಅಂತ ಅಪ್ಲೈ ಮಾಡಿರೋದು. ಮೊನ್ನೆ ರೀಸೆಂಟಾಗಿ ಯಾವುದೋ ಒಂದು ಪಾಪ 3 ವರ್ಷದಿಂದ ಮದುವೆ ಆಗಿ 3 ವರ್ಷದಿಂದ ಪ್ರೀತಿ ಮಾಡಿ ಮದುವೆ ಆಗಿದ್ದಾರೆ. 3 ತಿಂಗಳೇನೂ ಆಗಿಲ್ಲ ಮದುವೆ ಆಗಿ. ಇಬ್ಬರು ಕಡೆಯಿಂದ ತಂದೆ ತಾಯಿ ಒಪ್ಪಿಸಿ ಮದುವೆ ಮಾಡಿಕೊಟ್ಟವ್ರೆ. ಅವಳಿಗೆ ನೋಡಿದ್ರೆ ನೇಣು ಹಾಕೊಂಡು ಸತ್ತೋಗಿದ್ದಾಳೆ. ಇದಕ್ಕೆ ಯಾರು ಹೊಣೆ? ನೀನೇ ಇಷ್ಟಪಟ್ಟು ಅವನ ಮದುವೆ ಮಾಡ್ಕೊಂಡಿದ್ದಾರಮ್ಮ. ತಂದೆ ತಾಯಿ ಬೇಡ ಅಂತಂದ್ರೂ ಒಪ್ಪಿಸಿ ಗ್ರ್ಯಾಂಡಾಗಿ ಅಷ್ಟೆಲ್ಲ ಖರ್ಚು ಮಾಡಿ ಮದುವೆ ಮಾಡ್ಕೊಂಡಿದ್ದೀರ. ಅಡುಗೆ ಮಾಡೋಕ್ಕೆ ಬರಲ್ಲ ಅನ್ನೋ ಕಾರಣಕ್ಕೆ, ಇಲ್ಲ ಏನೋ ದೊಡ್ಡವರು ಅತ್ತೆ ಮಾವನೋ ಇಲ್ಲ ಯಾರೋ ಏನೋ ಒಂದು ಮಾತಂತಾರೆ ಅನ್ನೋ ಕಾರಣಕ್ಕೆ ಆ ಹುಡುಗಿ ಅದು ನಿಜವಾದ ಇನ್ನೂ ಏನೋ ಆಚೆ ಬಂದಿಲ್ಲ, ನಿಜವಾದ ರೀಸನ್ ಏನು ಅಂತ ಆಚೆ ಬಂದಿಲ್ಲ. ಆದರೆ ನೀವೇ ಮಾಡ್ಕೊಂಡಿರೋದಲ್ಲ. ಈ ಥರ ಪರಿಸ್ಥಿತಿಗಳೆಲ್ಲ ಬಂದಾಗ ನೀವು ಹೆಂಗೆ ಅದನ್ನು ಫೇಸ್ ಮಾಡ್ತೀರಾ ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟು. ಇದು ಯಾವ ಒಂದು ಎಕನಾಮಿಕ್ ಬ್ಯಾಕ್ಗ್ರೌಂಡಲ್ಲಿ ಆಗ್ತಾ ಇದೆ ಅಂದರೆ ಎಲ್ಲ ಮಿಡಲ್ ಕ್ಲಾಸು, ಲೋಯರ್ ಮಿಡಲ್ ಕ್ಲಾಸೇ. ಶ್ರೀಮಂತರಿಗೆ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಬರಲ್ಲ. ಅವರು ನೀನಲ್ಲದೆ ಇದ್ರೆ ಇನ್ನೊಂದು ಹುಡುಗಿ ಹೋಗೋ, ನೀನಲ್ಲದೆ ಇದ್ರೆ ಇನ್ನೊಂದು ಹುಡುಗ ಹೋಗೋ. ಯಾಕಂದರೆ ಅವರು ಎಕನಾಮಿಕ್ ಸ್ಟೆಬಿಲಿಟಿ ಹಂಗಿರುತ್ತೆ. ಇಲ್ಲ ಹಂಗಲ್ಲ, ಇವಳಿಲ್ಲದೆ ಇದ್ರೆ ಜೀವನನೇ ಇಲ್ಲ, ಇವನಲ್ಲದೆ ಇದ್ರೆ ಜೀವನನೇ ಇಲ್ಲ. ಇವ್ರಿಗೆ ಅದೇನು ಜೀವನನೋ ಅದೇನೋ ಇವ್ರು ದೊಡ್ಡ ದಬಾಕಿರೋ ಜೀವನ, ನನಗಂತೂ ಗೊತ್ತಿಲ್ಲ. ನಮ್ಮ ಮನೇಲಿ ಆದಾಗ ಆ ಇನ್ಸಿಡೆಂಟ್ ಆದಾಗಲಿಂದ ನಾನು ಇದನ್ನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ. ತುಂಬ ಹೇಳಿದ್ ನನಗೆ ಗೊತ್ತಿಲ್ಲ. ಆ ಲೈವ್ಗೆ ಬಂದಿದ್ದ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಪ್ರವೀಣ್, ಶೈಲಜ್ ಅವರು ಬಂದಿದ್ದಾರೆ.
ಟಿ ಬಂದಿಲ್ಲ, ದೀಪಿಕಾ ಬಂದಿದ್ದಾಳೆ, ರಾಜು ರಾಯಲ್ ಎಲ್ಲ ಬಂದಿದ್ದಾರೆ. ನಮಸ್ತೆ ಅಂತ ಹೇಳ್ತಾ ಈ ಲೈವ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.